ಓಂ ಆದ್ಯಂತವಂತಃ ಕವಯಃ ಪುರಾಣಾ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ನಾರಾಯಣೇ ತ್ವೇ ಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತ ತಸ್ಮಿನ್ ಹಿ ಧರ್ಮಸ್ಸು ಮಹಾನ್ಯವಿಷ್ಟಃ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ವಾಯುರ್ಭೀಮೋ ಭೀಮನಾದೋ ಮಹೌಜಾಃ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ ವಾಯುರ್ದೇವದೇವೋ ವಿಶಿಷ್ಟಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಇದು ಅನುಶಾಸನ ಪರ್ವದ 155ನೇ ಭಾಗ. ಒಟ್ಟಾರೆ ಮಹಾಭಾರತ ಪ್ರವಚನ ಸರಣಿಯಲ್ಲಿ 1222ನೇ ಭಾಗ. ನಾವೀಗ ನೋಡಬೇಕಾಗಿರುವಂತಹ ಕಥೆ ವ್ಯಾಸ ಮತ್ತು ಕೀಟರ ಕಥೆ. ಕೀಟಕ್ಕೆ ವ್ಯಾಸರು ಅನುಗ್ರಹ ಮಾಡಿದಂತಹ ಕಥೆ. ಅದರಲ್ಲಿ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 106 ಅಧ್ಯಾಯಗಳು. 106ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮುಕ್ತಾಯ ಕಂಡಿದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 180ನೇ ಅಧ್ಯಾಯ ಈಗ ಪ್ರಾರಂಭ ಕಾಣಬೇಕಾಗಿದೆ. 179ನೇ ಅಧ್ಯಾಯ ಮುಕ್ತಾಯ ಕಂಡಿದೆ. ವೈಷ್ಣವ ಪಾಠದಲ್ಲಿ 168ನೇ ಅಧ್ಯಾಯ ಮುಕ್ತಾಯ ಕಂಡಿದೆ. ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ 117ನೇ ಅಧ್ಯಾಯ ಮುಕ್ತಾಯ ಕಂಡಿದೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಶ್ರವಣೇನ ನಿರ್ಧೂತ ಸಕಲ ಕಲ್ಮಷಾನಾಂ ನಿರ್ಧೂತ ಸಕಲ ಅಮಂಗಲ ಸಂಘಾನಾಂ ಸರ್ವೇಷಾಂ ಅಸ್ಮಾಕಂ ಅಸ್ಮಿನ್ ಮಹಾಭಾರತೆ ಅನುಶಾಸನ ಪರ್ವಣಿ ವ್ಯಾಸಕೀಟಯೋಃ ಕಥಾ ಯತ್ರ ವ್ಯಾಸಃ ಕೀಟಮನುಜಗ್ರಾಹ ಸಾ ಕಥಾ ಕರ್ಣಪಥಂ ಆಗಮಿಷ್ಯತಿ. ಗತೆ ದಿವಸೆ ವೈದಿಕ ಹಿಂಸಾ ಯಥಾ ಅನರ್ಥ ಹೇತು ನ ಭವತಿ ಪರಂತು ಕಲ್ಯಾಣ ಹೇತುರೇವ ಭವತಿ. ಅವೈದಿಕೀ ತು ಹಿಂಸಾ ಅನರ್ಥಕಾರಿಣೀ ಭವತಿ ಇತೀಮಂ ವಿಷಯಂ ಭಾಗವತ ತಾತ್ಪರ್ಯೇ ಬ್ರಹ್ಮಸೂತ್ರ ಭಾಷ್ಯೆ ಅತ್ರ ಚ ಮಹಾಭಾರತೆ ಯಥಾ ಸಮರ್ಥ್ಯತ ಸಮಾರ್ಥ್ಯತ ತಥಾ ಸರ್ವೈರಸ್ಮಾಭಿರಪಿ ಪ್ರಾಶ್ರಾವಿ. ಕಶ್ಚನ ಕೀಟಃ शकटस्य मार्गे धावति स्म. स्वस्य शकटचक्राघातेन मरणं मा भूतिति चिन्तयन् वेगेन धावति स्म. व्यासः तं दृष्ट्वा तस्य धावनकारणं अप्राक्षेत्. स च स्वस्य मरणभीतिं प्रकटीचकार. व्यतीते जन्मनि तस्य कीटस्य किं जन्म आसीत् इत्यपि सः स्मरति स्म. कीटः वृद्धा मम माता मया नितरां पूजिता
ಬ್ರಾಹ್ಮಣಶ್ಚ ಮಯಾ ಅರ್ಚಿತಃ. ಏತಾಭ್ಯಾಂ ದ್ವಾಭ್ಯಾಂ ಕಾರಣಾಭ್ಯಾಂ ಪೂರ್ವಜನ್ಮನಃ ಸ್ಮೃತಿಃ ಮಾಂ ನ ಅಜಹತ್. ತೇನೈವ ಕರ್ಮಣಾ ಅಹಂ ಅದ್ಯ ಭವತಃ ದರ್ಶನಂ ಪ್ರಾಪ್ತೋಸ್ಮಿ. ತ್ವತ್ತಃ ಮಮ ಶ್ರೇಯಸ್ಸಾಧನಮಪಿ ಶ್ರೋತುಮಿಚ್ಛಾಮಿ. ಹೇ ತಪೋಧನ ವ್ಯಾಸ. ಮಯಿ ಅನುಗ್ರಹಂ ಕುರು ಇತಿ ಕೀಟಃ ವ್ಯಾಸಂ ಪಪ್ರಚ್ಛ. ವ್ಯಾಸರು ಆ ಕೀಟಕ್ಕೆ ಹೀಗೆ ಹೇಳಿದರು, ಶುಭೇನ ಕರ್ಮಣ ಯದ್ವೈ ತಿರ್ಯವ್ಯೋನೋ ನ ಮುಹ್ಯಸೆ. ಕೀಟವೇ, ನೀನು ಹುಳವಾಗಿ ಹುಟ್ಟಿದ್ದಿ, ಆದರೆ ಹಿಂದಿನ ಜನ್ಮದಲ್ಲಿ ನೀನು ಆ ಏನೊಂದು ಪುಣ್ಯಕರ್ಮ ಮಾಡಿದ್ದೆ, ಆ ಪುಣ್ಯಕರ್ಮದ ಪ್ರಭಾವದಿಂದಾಗಿ ನಿನಗೆ ಸ್ಮರಣ ಹೋಗಿಲ್ಲ, ಭ್ರಾಂತಿಯೂ ಬಂದಿಲ್ಲ. ನನ್ನ ಅನುಗ್ರಹ ಇದಕ್ಕೆ ಕಾರಣ ಆಗಿದೆ. ನನ್ನ ತಪೋಬಲದಿಂದ ನಾನು ನಿನಗೇನು ದರ್ಶನ ಕೊಟ್ಟಿದ್ದೀನಿ, ಈ ದರ್ಶನ ಮಾತ್ರದಿಂದ ನಿನ್ನನ್ನು ನಾನು ಉದ್ಧರಿಸಬಲ್ಲೆ. ಜಾನಾಮಿ ಪಾಪೈಃ ಸ್ವಕೃತೈಃ ಗತಂ ತ್ವಾಂ ಕೀಟ ಕೀಟತಾಂ. ಪುಣ್ಯಗಳನ್ನೇನೋ ಮಾಡಿದ್ದೆ, ಆದರೆ ಅನೇಕ ಪಾಪಗಳನ್ನು ಮಾಡಿದ್ರಿಂದ ನೀನು ಕೀಟ ಜನ್ಮವನ್ನು ಪಡ್ಕೊಂಡಿದ್ದಿ ಅಂತ ನಾನು ತಿಳ್ಕೊಂಡಿದ್ದೇನೆ. ನಿನಗೆ ಧರ್ಮದ ಮಾರ್ಗವನ್ನು ಮತ್ತೆ ನಾನು ತೋರಿಸ್ತೇನೆ, ಯಾಕೆಂದ್ರೆ ನಿನಗೆ ಧರ್ಮ ಬೇಕು ಅಂತ ಅಪೇಕ್ಷೆ ಇದ್ದಂತೆ ಕಾಣಿಸ್ತದೆ. ಕರ್ಮ ಭೂಮಿಕೃತಂ ದೇವಾಹ ಭುಂಜತೆ ತಿರ್ಯಗಾಶ್ಚಯೇ. ಈ ಜಗತ್ತಿನಲ್ಲಿ ಈ ಭೂಮಿ ಏನಿದೆ, ಇದು ಭರತ ಭೂಮಿ ಅಂತ ನಾವು ತಿಳ್ಕೊಳ್ಬಹುದು. ಅದನ್ನ ಇಲ್ಲಿ ಮಾಡಿದ ಕರ್ಮದ ಫಲವನ್ನ ದೇವತೆಗಳು ಕೂಡ ಅನುಭವಿಸ್ತಾರೆ, ಪಶು ಪಕ್ಷಿಗಳು ಕೂಡ ಅನುಭವಿಸ್ತಾರೆ. ಎಲ್ಲ ಧರ್ಮ, ಅರ್ಥ, ಕಾಮ ಇತ್ಯಾದಿ ಪುರುಷಾರ್ಥಗಳನ್ನು ಪಡೆಯುತ್ತಾರೆ. ಕರ್ಮ ಭೂಮಿಕೃತಂ ದೇವಾಹ, ದೇವತೆಗಳು ಕೂಡ ಈ ಭೂಮಿಯಲ್ಲಿ ಮಾಡಿದ ಫಲಗಳನ್ನ ಅನುಭವಿಸ್ತಾರೆ ಅಂತ ಬಂತಲ್ಲ. ಭಾಗವತ ತಾತ್ಪರ್ಯಗಳಲ್ಲಿ ಈ ಭೂಮಿ ಅಂದ್ರೆ ಈ ಭರತ ವರ್ಷ ಏನಿದೆ, ಭರತ ವರ್ಷದಲ್ಲಿ ಎಷ್ಟು ಫಲಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಎಂಥ ಒಂದು ಮಹಾಫಲ ಇದೆ ಅದಕ್ಕೆ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ವಿಶೇಷಾತ್ ಭಾರತೀಯ ವರ್ಷೇ ಚರೇಯು ಪಾಪಮಪ್ಯತ ತಥೈವ ಭಗವದ್ಭಕ್ತಿ ಪೃಥಿವ್ಯಾಂ ನಾಣ್ಯ ವರ್ಷಕಾಹ. ಈ ಭೂಮಿಗೆ 7 ದ್ವೀಪಗಳಿವೆ, ಅದರಲ್ಲಿ ಜಂಬೂ ದ್ವೀಪದಲ್ಲಿ 9 ವರ್ಷಗಳಿವೆ. ಆ 9 ವರ್ಷಗಳಲ್ಲಿ ಭರತ ವರ್ಷದಲ್ಲಿ ಚರೇಯು ಪುಣ್ಯಂ ತಥೈವ ಪಾಪಂ, ಮಹಾಪುಣ್ಯವನ್ನು ಇಲ್ಲೇ ಮಾಡ್ಲಿಕ್ಕೆ ಸಾಧ್ಯ ಇದೆ, ಮಹಾಪಾಪವನ್ನು ಕೂಡ ಇಲ್ಲೇ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಭಗವದ್ಭಕ್ತಿಯನ್ನು ಕೂಡ ಇಲ್ಲೇ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಪೃಥಿವ್ಯಾಂ ನಾಣ್ಯ ವರ್ಷಕಾಹ. ಆದರೆ ಭರತ ವರ್ಷವೊಂದನ್ನು ಬಿಟ್ಟು ಬೇರೆ ವರ್ಷಗಳಲ್ಲಿರುವಂತಹ ಜನರಿಗೆ ಇಂಥ ಒಂದು ಪುಣ್ಯ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಅದಲ್ಲದೆ ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ದೇವಾಹ ಭೂಮಿಕೃತಂ ಕರ್ಮ ಭುಂಜತೆ ಅಂತ. ದೇವತೆಗಳು ಸ್ವರ್ಗಲೋಕ ಮೊದಲಾದ ಕಡೆಗಳಲ್ಲಿ ಇದ್ದಾರೆ. ಒಬ್ಬೊಬ್ಬರು ದೇವತೆಗಳು ಕೂಡ ತಮ್ಮ ತಮ್ಮ ಲೋಕಗಳಲ್ಲಿ ದಿಕ್ಪಾಲಕ ಮೊದಲಾದ ದೇವತೆಗಳಲ್ಲೇ ಇದ್ದಾರೆ. ಅವರು ಅನೇಕ ಬಾರಿ ಈ ಜಗತ್ತಿಗೆ ಬಂದು ಅವತಾರ ಮಾಡ್ತಾರೆ. ಅದಕ್ಕೆಲ್ಲ ಕಾರಣ ಏನು ಅಂತನ್ನೋದನ್ನು ಭಾಗವತ ತಾತ್ಪರ್ಯ ಹೇಳ್ತದೆ. ಅನಧಿಕಾರಿಣೋ ದೇವಾಹ ಸ್ವರ್ಗಸ್ಥ ಭಾರತೋದ್ಭವಂ ವಾಂಛಂತ್ಯಾತ್ಮ ವಿಮೋಕ್ಷಾಯ ಉದ್ರೇಕಾರ್ಥೆ ಅಧಿಕಾರಿಣ. ದೇವತೆಗಳು ಅಧಿಕಾರಿ ವರ್ಗದವರು ಮತ್ತೆ ಅಧಿಕಾರಿ ವರ್ಗದವರು ಅಲ್ಲದವರು ಅಂತ ಇಬ್ಬರಿದ್ದಾರೆ. ಸಾಮಾನ್ಯವಾಗಿ ತತ್ವಾಭಿಮಾನಿ ದೇವತೆಗಳು, ಶ್ರೇಷ್ಠರಾದ ದೇವತೆಗಳೆಲ್ಲ ಆಧಿಕಾರಿಕ ಮಂಡಲದವರು ಅಂತ ಕರೆಸ್ಕೋತಾರೆ. ಅವರು ಈ ಭೂಲೋಕಕ್ಕೆ ಬಂದು ಕರ್ಮವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಹಾಗೆ ಆಧಿಕಾರಿಕ ಮಂಡಲಕ್ಕೆ ಸೇರದೇ ಇರುವಂತಹ
ಅನಧಿಕಾರಿಣಃ ದೇವಾಹ, ಅವರು ಇಲ್ಲಿ ಬಂದು ಕರ್ಮವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅವರಿಬ್ಬರಿಗೂ ಏನ್ ಲಾಭ ಅಂದ್ರೆ, ಯೋಗ್ಯತೆಯ ದೃಷ್ಟಿಯಿಂದ ಕಡಿಮೆಯವರಾದಂತಹ ಅನಧಿಕಾರಿ ದೇವತೆಗಳೇನಿದ್ದಾರಲ್ಲ, ಅನಧಿಕಾರಿ ಅಂತ ದೀರ್ಘವೇ ಇದೆ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ. ಆ ದೇವತೆಗಳು ಸ್ವರ್ಗಸ್ಥಾಹ, ಮೂಲತಃ ಸ್ವರ್ಗದಲ್ಲಿ ಇದ್ರೂ ಕೂಡ ಭಾರತೋದ್ಭವಂ ವಾಂಚಂತಿ, ಈ ಭರತ ವರ್ಷಕ್ಕೆ ಬಂದು ಅವತಾರ ಮಾಡಿ ಕರ್ಮಗಳನ್ನು ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅದಕ್ಕೆ ಕಾರಣ ಏನಂತಂದ್ರೆ, ವಾಂಚಂತಿ ಆತ್ಮವಿಮೋಕ್ಷಾರ್ಥಂ, ಅವರಿಗೆ ಮೋಕ್ಷ ಪ್ರಾಪ್ತಿಗೆ ಬೇಕಾದಂತಹ ಸಾಧನ ಇಲ್ಲಿ ಆಗ್ತದೆ. ಮತ್ತೆ ಅವರಿಗಿಂತ ಜ್ಯೇಷ್ಠರಾದ ಅನಧಿಕಾರಿ ದೇವತೆಗಳಿಗಿಂತ ಶ್ರೇಷ್ಠರಾದಂತಹ ಆಧಿಕಾರಿಕ ದೇವತೆಗಳಿಗೆ ಹೇಗೆ ಅಂತಂದ್ರೆ, ಉದ್ರೇಕಾರ್ಥೇ ಅಧಿಕಾರಿಣ, ಅವರು ಸ್ವರ್ಗಲೋಕ ಮೊದಲಾದ ತಮ್ಮ ತಮ್ಮ ಲೋಕಗಳೇನಿವೆ ಆ ಲೋಕದಲ್ಲಿ ಇದ್ದುಕೊಂಡೇ ಬೇಕಾದ ಸಾಧನೆ ಮಾಡಿರ್ತಾರೆ. ಅದರಿಂದಲೇ ಅವರಿಗೆ ಮೋಕ್ಷ ಆಗ್ತದೆ. ಆದ್ರೆ ಆ ಮೋಕ್ಷದಲ್ಲಿ ಹೆಚ್ಚಿನ ಸುಖ ಸಿಗಬೇಕಾದ್ರೆ, ಆನಂದೋದ್ರೇಕ ಆಗಬೇಕಾದ್ರೆ ಅವರು ಈ ಭೂಲೋಕಕ್ಕೆ ಬಂದು ಅವತಾರಗಳನ್ನ ತಾಳಿ, ರಾಜರು ಮತ್ತೆ ಸನ್ಯಾಸಿಗಳು ಇತ್ಯಾದಿ ರೂಪದಿಂದ ಅವತಾರ ಮಾಡಿ ತಾವು ತಮ್ಮ ಸಾಧನೆಯನ್ನು ಮಾಡಿಕೊಂಡು ತಮ್ಮ ಸಾಧನೆಯ ಜೊತೆಗೇನೆ ಅನೇಕ ಭಕ್ತರಿಗೆ ಅನುಗ್ರಹವನ್ನೂ ಮಾಡ್ತಾರೆ ಈ ಇಬ್ಬರು ವರ್ಗದವರು ದೇವತೆಗಳು. ಅದರಿಂದ ಆಧಿಕಾರಿಕ ದೇವತೆಗಳಿಗೆ ಮುಕ್ತಿಯಲ್ಲಿ ಆನಂದ ಉದ್ರೇಕ ಆಗ್ತದೆ, ಆಧಿಕಾರಿಕರಲ್ಲ ದೇವತೆಗಳಿಗೆ ಮುಕ್ತಿ ಹೋಗ್ಲಿಕ್ಕೇನೆ ಈ ಕರ್ಮ ಸಾಧನ ಆಗ್ತದೆ. ಅಷ್ಟು ಮಹತ್ವ ಇದೆ ಈ ಭೂಮಿಗೆ ಅಂತ ಹೇಳ್ತಾರೆ. ಅದಕ್ಕಾಗಿ ಭೂಮಿಕೃತಂ ಅಂತ ಅನ್ನೋದನ್ನ ಕರ್ಮಭೂಮಿಯಲ್ಲಿ ಮಾಡಿದ ಕರ್ಮದ ಫಲವನ್ನು ಅಂತ ಒಬ್ಬರು ಅನುವಾದ ಮಾಡಿದ್ದಾರೆ. ಆ ಅನುವಾದ ಚೆನ್ನಾಗಿದೆ. ಕೇವಲ ಭೂಮಿಯಲ್ಲಿ ಮಾಡಿದ ಫಲವನ್ನು ಅಂತನ್ನೋದು ಅಷ್ಟು ಪೂರ್ಣವಾದ ಅನುವಾದ ಅಲ್ಲ ಅಂತ ಕಾಣಿಸ್ತದೆ. ಪಶು ಪಕ್ಷಿಗಳು ಅನುಭವಿಸ್ತವೆ. ತಿರ್ಯಕಾಶ್ಚ, ಅನೇಕ ತಿರ್ಯಕ್ ಪ್ರಾಣಿಗಳು ಕೂಡ ಇದನ್ನೆಲ್ಲ ಅನುಭವಿಸ್ತವೆ. ಹೀಗೆ ದೇವತೆಗಳು, ಪಶು ಪಕ್ಷಿಗಳು ಮೊದಲಾದವರೆಲ್ಲರಿಗೂ ಕೂಡ ಇಲ್ಲಿ ಹುಟ್ಟಿದ್ರಿಂದ ಲಾಭ ಇದೆ. ಮನುಷ್ಯ ವಿದ್ವಾಂಸನಾಗಿರ್ಬಹುದು ಅಥವಾ ಮಂದಬುದ್ಧಿಯವನಾಗಿರ್ಬಹುದು, ಅಂಥವನು ಈ ಜಗತ್ತಿನಲ್ಲಿ ಕೈ ಕಾಲು ಇತ್ಯಾದಿ ಅಂಗಾಂಗಗಳಿಂದ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಇತ್ಯಾದಿಗಳಿಂದ ಯುಕ್ತನಾಗಿ ಬದುಕಿದರೆ ಅವನು ಸ್ವಲ್ಪ ಆದ್ರೂ ವಿವೇಕವನ್ನು ಸಂಪಾದನೆ ಮಾಡಿದರೆ ಅವನಿಗೆ ಮಹಾ ಕಲ್ಯಾಣ ಇದೆ. ಬೇಕಾದ ಕಾರ್ಯವನ್ನು ಆತ ಸಾಧನೆ ಮಾಡಬಹುದು. ಯಾವುದೂ ಅವನಿಗೆ ಹಾನಿಗೆ ಕಾರಣ ಆಗೋದಿಲ್ಲ. ಜೀವನ್ ಹಿ ಕುರುತೆ ಪೂಜಾಂ, ಈ ಭೂಮಂಡಲದಲ್ಲಿ ಒಂದು ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಬ್ರುವನ್ನಪಿ ಕಥಾಂ ಪುಣ್ಯಾಂ ತತ್ರ ಕೀಟತ್ವಮೇಶ್ಯಸಿ, ನಿತ್ಯ ಜನರಿಗೆ ಪುರಾಣ ಪ್ರವಚನ ಇತ್ಯಾದಿಗಳನ್ನು ಹೇಳಿಕೊಂಡು ಇದ್ದಾನೆ. ನಿತ್ಯ ಸೂರ್ಯಚಂದ್ರರ ಆರಾಧನೆ ಮಾಡ್ತಾನೆ. ತತ್ರ ಕೀಟತ್ವಮೇಶ್ಯಸಿ, ನೀನು ಅವನ ಮಗನಾಗಿ ಹುಟ್ಟುತ್ತಿ ಅಂತ ಒಂದು ಅನುವಾದ. ಈ ಶ್ಲೋಕಗಳೇ ಇಷ್ಟು ವಿಚಿತ್ರವಾಗಿವೆ. ಆ ಶ್ಲೋಕ ಏನ್ ಹೇಳ್ತದಂತೆ ಗೊತ್ತಾಗೋದಿಲ್ಲ. ಮತ್ತೊಬ್ರು ಅದಕ್ಕೆ ಬೇರೆನೇ ಅನುವಾದ ಮಾಡಿದ್ದಾರೆ. ವೈಷ್ಣವ ಪಾಠದ ಅನುವಾದ ನೋಡಿ, ಬದುಕಿರುವ ಬ್ರಾಹ್ಮಣ ಸೂರ್ಯಚಂದ್ರನ ಪೂಜೆ ಮಾಡ್ತಾನೆ, ಪವಿತ್ರವಾದ ಪ್ರವಚನವನ್ನು ಮಾಡ್ತಾನೆ, ಅಂತಹ ಮನುಷ್ಯವನಿಗೆ ನೀನು ಕೂಡ ಹೋಗ್ತಿ ಅಂತ ಅನುವಾದ ಮಾಡಿದ್ದಾರೆ. ಆ ಅನುವಾದನು ತಪ್ಪೇನಲ್ಲ. ಇಂಥ ಒಬ್ಬ ಮಗ ಬ್ರಾಹ್ಮಣ ಇದ್ದಾನೆ, ಆ ಬ್ರಾಹ್ಮಣನ ಮಗನಾಗಿ ನೀನು ಜಯಿಸ್ತಿ ಅಂತ ಹೇಳಲಿಕ್ಕೆ ಸರಿಯಾದ ಶಬ್ದಗಳೇನೂ ಅಲ್ಲಿಲ್ಲ. ಅದು ವಿಚಿತ್ರ. ಆಯ್ತು, ಅಂತೂ ಬ್ರಾಹ್ಮಣನಾಗಿ ಹುಟ್ಟುತ್ತಿ, ಈ ವಿಷಯ ಪದಾರ್ಥಗಳನ್ನ ಅನಾಸಕ್ತನಾಗಿ ಗುಣಭೂತಾನಿ ಭೂತಾನಿ ತತ್ರ ತ್ವಂ ಉಪಭೋಕ್ಷಸೆ ಅನುಭವಿಸ್ತಿ. ತೀರಾ ಆಸಕ್ತಿಯಿಂದ ಅಲ್ಲದೆ ನಿರ್ಲಿಪ್ತವಾದ ಮನಸ್ಸಿನಿಂದ ಎಲ್ಲವನ್ನೂ ಅನುಭವಿಸ್ತಿ. ನಾನಲ್ಲಿ ನಿನ್ನ ಬಳಿಗೆ ಬರ್ತೇನೆ, ನೀನು ನನ್ನಿಂದ ತತ್ವಜ್ಞಾನವನ್ನು ಪಡ್ಕೊಳ್ತೀನಿ, ಮತ್ತೆ ನಿನ್ನನ್ನು ನಾನು ಸದ್ಗತಿಗೆ ತಲುಪಿಸ್ತೇನೆ. ಈ ಗುಣಭೂತಾನಿ ಭೂತಾನಿ ಅಂತಿದೆಯಲ್ಲ, ಪಂಚಮಹಾ ಸತ್ವರಜಸ್ತಮೋ ಗುಣಗಳಿಂದ ವಿಕಾರದವಾದಂತಹ
ಈ ಭೋಗ ಪದಾರ್ಥಗಳನ್ನು ನೀನು ಅನುಭವಿಸ್ತೀಯ ಅಂತ ಒಂದರ್ಥ. ಗುಣಭೂತಾನಿ ಭೂತಾನಿ ಅಂತ ಅನ್ನೋದಕ್ಕೆ ವೈಷ್ಣವ ಪಾಠದಲ್ಲಿ ಗುಣಭೂತರು ಅಂದ್ರೆ ಗೌಣರಾಗಿರುವವರು, ನಿನಗೆ ಅಡಿಯಾಳ ಆಗಿರುವವರು, ಅವರೆಲ್ಲ ನಿನಗೆ ಅಡಿಯಾಳ ಆಗಿರ್ತಾರೆ ಅಂತ ಅರ್ಥ ಮಾಡಿದ್ದಾರೆ. ಸಂಸ್ಕೃತದ ಶಬ್ದಗಳ ಒಂದು ವೈಶಿಷ್ಟ್ಯನೂ ಹೌದು, ಒಂದು ಸಮಸ್ಯೆನೂ ಹೌದು. ಅದು ಹೇಗೂ ಯಾವ ಶಬ್ದಕ್ಕೂ ಅರ್ಥ ಮಾಡಬಹುದು. ಅದು ಶಾಸ್ತ್ರಕ್ಕೆ ಅವಿರುದ್ಧವಾಗಿದ್ರೆ ಆಯ್ತಷ್ಟೇ. ಬ್ರಹ್ಮ ತ್ವಂ ಯತ್ರ ವೈಶ್ಯಸಿ, ನೀನು ಎಲ್ಲಿಗೆ ಹೋಗ್ಲಿಕ್ಕೆ ಅಪೇಕ್ಷೆ ಪಡ್ತೀಯೋ ಆ ಪುಣ್ಯ ಲೋಕಕ್ಕೆ ನಿನ್ನ ನಾನು ಕಳಿಸ್ತೇನೆ ಅಂತ ವ್ಯಾಸರು ಅದಕ್ಕೆ ಹೇಳಿದರು. ಇಲ್ಲಿ ಆ ಕಥೆಗಳು ಸ್ವಲ್ಪ ಬೇರೆ ಬೇರೆ ರೀತಿಯಾಗಿವೆ. ಬೇರೆ ಬೇರೆ ಪಾಠಗಳಲ್ಲಿ ಏನು ಕಥೆ ಇದೆ ಅಂತ ಅನ್ನೋದನ್ನ ನೋಡೋಣ. ಅದರ ವಿಮರ್ಶೆಯನ್ನು ಕೂಡ ಮುಂದೆ ಗಮನಿಸೋಣ. ಆ ಕೀಟ ಉತ್ತರ ಭಾರತದ ಪಾಠಕ್ಕನುಸಾರವಾಗಿ ಮುಂದೆ ಬ್ರಾಹ್ಮಣ ಜನ್ಮವನ್ನು ಪಡೆಯಲಿಕ್ಕೆ ಅಪೇಕ್ಷೆ ಪಟ್ಟಿತ್ತು. ವ್ಯಾಸರ ಮಾತು ಅದಕ್ಕೆ ಹಿಡಿಸಿತ್ತು. ಅದು ಅಲ್ಲೇ ಇದ್ದು ಬಿಟ್ಟಿತ್ತಂತೆ. ಆ ಗಾಡಿಯ ಮಾರ್ಗದಲ್ಲಿ ಅದು ಹಾಗೆ ಇತ್ತು, ಅಲ್ಲೇ ಮುಂದುವರಿಯಿತು ಆ ಕೀಟ ಅಂತ ಅಲ್ಲಿ ಕೇಳಿ ಬರ್ತದೆ. ಉತ್ತರ ಭಾರತದ ಪಾಠದಲ್ಲಿನ ಭಾಗವನ್ನು ನನಗೆ ನೋಡ್ತಿದ್ದೆ. ಸತಥೇತಿ ಪ್ರತಿಶ್ರುತ್ಯ ಕೀಟ ವರ್ತಮನಿ ಅತಿಷ್ಠಿತ. ಗಾಡಿ ಬರುವ ದಾರಿಯಲ್ಲಿ ಹಾಗೆ ಇತ್ತು. ಗಾಡಿ ಅದರ ಮೇಲೆ ಹಾದು ಹೋಯಿತು. ಚಕ್ರಾಕ್ರಮೇಣ ಭಿನ್ನಸ್ಯ ಕೀಟ ಪ್ರಾಣಾನ್ ಮುಮೋಚ. ಆ ಕೀಟ ಆ ಗಾಡಿಯ ಚಕ್ರದ ಆಘಾತಕ್ಕೆ ಸಿಲುಕಿ ಪ್ರಾಣವನ್ನು ಬಿಟ್ಟಿತು. ಮುಂದೆ ಅದೊಂದು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿತು ವ್ಯಾಸರ ಅನುಗ್ರಹದಿಂದ. ತಂ ಋಷಿಂ ದೃಷ್ಟು ಮಗಮತು ಸರ್ವಾ ಸ್ವನ್ಯಾಸು ಯೋನಿಷೋ ಶ್ವಾವಿದ್ ಗೋಧಾವರಾಹಾನಾಂ ತಥೈವ ಮೃಗಪಕ್ಷಿಣಾಂ ಶ್ವಪಾಕ ಶೂದ್ರ ವೈಶ್ಯಾನಾಂ ಕ್ಷತ್ರಿಯಾಣಾಂತು ಯೋನಿಷೋ ಸಕೀಟ ಏವ ಮಾಭಾಷ್ಯ ಋಷಿಣಾ ಸತ್ಯವಾದಿನ ಪ್ರತಿಸ್ಮೃತ್ಯ ಅಥ ಜಗ್ರಾಹ ಪಾದೌ ಮೂರ್ತಿ ಕೃತಾಂಜಲಿ. ಈಗ ಒಂದು 2-3 ಶ್ಲೋಕಗಳನ್ನು ಓದಿದೆ ನನಗೆ. ಪ್ರಾಣಾನ್ ಮುಮೋಚಃ ಅಂತ ಒಂದು ಬಂತಲ್ಲ, ಈ ಕೀಟ ಆ ಗಾಡಿಯ ದಾರಿಯಲ್ಲಿ ಹಾಗೆ ನಿಂತ್ಕೊಂಡಿತ್ತು. ಗಾಡಿ ಅದರ ಮೇಲೆ ಹಾದು ಹೋಯಿತು. ಆಗ ಗಾಡಿಯ ಚಕ್ರಕ್ಕೆ ಸಿಲುಕಿ ಅದು ಪ್ರಾಣ ತೊರೆಯಿತು ಅನ್ನುವ ಒಂದು ಶ್ಲೋಕ ಇದೆ. ಆ ಶ್ಲೋಕ ವೈಷ್ಣವ ಪಾಠದಲ್ಲಿ ಕಾಣಿಸೋದಿಲ್ಲ. ಉತ್ತರ ಭಾರತದ ಪಾಠದಲ್ಲಿ ಕಾಣಿಸ್ತದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿಯೂ ಕೂಡ ಗಾಡಿಯ ಚಕ್ರಕ್ಕೆ ಸಿಲುಕಿ ಅದು ಸತ್ತೋಯಿತು ಅನ್ನುವ ಒಂದು ಅಭಿಪ್ರಾಯ ಮತ್ತು ಆ ಶ್ಲೋಕ ಅಲ್ಲಿ ಕಾಣಿಸೋದಿಲ್ಲ. ಮತ್ತೆ ಕ್ಷತ್ರಿಯ ಕುಲದಲ್ಲಿ ಅದು ಹುಟ್ಟಿತು, ಸಂಭೂತಃ ಕ್ಷತ್ರಿಯ ಕುಲೆ ಅನ್ನುವ ಮಾತು ಕೂಡ ಈ ದಕ್ಷಿಣ ಭಾರತದ ಪಾಠಗಳಲ್ಲಿ ಕಾಣಿಸೋದಿಲ್ಲ. ಅದರ ಮುಂದಿರುವ ಶ್ಲೋಕಗಳು ಎಲ್ಲ ಕಡೆ ಇವೆ. ಅದನ್ನೀಗ ನಾವು ನೋಡಬಹುದು. ಅದಾದ್ಮೇಲೆ ಅದು ಕ್ರಮವಾಗಿ ಮುಳ್ಳು ಹಂದಿ, ನೀರುಡ, ಹಂದಿ, ಮೃಗ, ಪಕ್ಷಿ, ಚಾಂಡಾಲ, ಶೂದ್ರ, ವೈಶ್ಯ ಮೊದಲಾದ ಬೇರೆ ಬೇರೆ ಯೋನಿಗಳಲ್ಲಿ ಅದು ಜನ್ಮ ತಾಳಿತು. ವ್ಯಾಸರ ಅನುಗ್ರಹದಿಂದ ಮುಂದೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿತು. ಆ ಕ್ಷತ್ರಿಯ ಕುಮಾರ ವ್ಯಾಸರನ್ನು ನೋಡಬೇಕು ಅಂತ ಅವ್ರ ಬಳಿಗೆ ಹೋದ. ಇದು ಉತ್ತರ ಭಾರತದ ಪಾಠವನ್ನು ಅನುಸರಿಸಿ ಮಾಡಿರುವಂತಹ ವ್ಯಾಖ್ಯಾನ. ಶ್ಲೋಕಗಳು ಆ ಗಾಡಿಯ ಚಕ್ರಕ್ಕೆ ಅದು ಸಿಲುಕಿ ಸತ್ತಿತು ಮತ್ತೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿತು ಅನ್ನುವ ಈ 1-1.5 ಶ್ಲೋಕಗಳು ದಕ್ಷಿಣ ಭಾರತದ ಪಾಠದಲ್ಲಿ ಇಲ್ಲ. ಆದರೆ ಮುಂದಿನ ಶ್ಲೋಕಗಳು ಸರ್ವಾ ಸ್ವನ್ಯಾಸು ಯೋನಿಷು, ಅದು ವೈಷ್ಣವ ಪಾಠದಲ್ಲಿ 8ನೇ ಶ್ಲೋಕ. ಅದನ್ನು ನೀವು ಗಮನಿಸಿ. ಅದು ಉತ್ತರ ಭಾರತದ ಪಾಠದಲ್ಲಿ 10ನೇ ಶ್ಲೋಕ. ಅಲ್ಲಿಂದ ಆರಂಭ ಮಾಡಿಕೊಂಡು ಆ ಎಲ್ಲ ಯೋನಿಗಳನ್ನು ನೋಡ್ಲಿಕ್ಕೆ ಹೊರಟಿತಂತೆ ಆ ಕೀಟ ಅಂತ ವೈಷ್ಣವ ಪಾಠದಲ್ಲಿ ಅನುವಾದ ಇದೆ. ತಾನು ಎಲ್ಲಿ ಹುಟ್ಟಬೇಕು, ಮುಂದೆ ತಾನು ಹುಟ್ಟಬೇಕಾದ ಜಾಗ ಯಾವುದು ಅಂತ ಅನ್ನೋದನ್ನು ಅದು ನೋಡ್ಲಿಕ್ಕೆ ಹೊರಟಂತೆ ಕಾಣಿಸ್ತದೆ. ಸಕೀಟ ಏವಂ ಆಖ್ಯಾತಂ ಋಷಿಣ ಸತ್ಯವಾದಿನ. ಹಿಂದೆ ಆ ಋಷಿ ವೇದವ್ಯಾಸರು
ತನಗೇನು ಹೇಳಿದ್ರು ಅದನ್ನು ನೆನಪಿಸಿಕೊಂಡು ಅವರ ಬಳಿಗೆ ಹೋಗಿ ಅವರಿಗೆ ನಮಸ್ಕರಿಸಿ ಅವ್ರಿಗೇನು ಹೇಳ್ತದು, ಇದಂ ತದ್ ಅತುಲಂ ಸ್ಥಾನಂ ಈಪ್ಸಿತಂ ದಶಭಿರ್ಗುಣೈ, ನಾನು ಅಪೇಕ್ಷಿಸಿರುವಂಥ 10 ಗುಣಗಳು, 10 ಅಂತನೂ ಪೂರ್ಣತೆಯ ಸಂಕೇತ ಅಷ್ಟೇ, 16 ಗುಣಗಳು ಅಂತ. ಅಸದೃಶವಾದಂತಹ ಸ್ಥಾನ ಅಂದ್ರೆ ಇದೆ. ತದಹಂ ಪ್ರಾಪ್ಯ ಕೀಟತ್ವಂ ಆಗತೋ ರಾಜಪುತ್ರತಾಂ, ನಾನೀಗ ಅದಕ್ಕನುಸಾರವಾಗಿ ರಾಜಪುತ್ರನಾಗಿದ್ದೇನೆ. ಅಲ್ಲಿ ಹೇಗೆ ಯಾರ್ಯಾರು ಅನುವಾದ ಮಾಡಿದ್ದಾರೆ ಅದನ್ನ ನಿಮ್ಮ ಎದುರಿಗೆ ನಾನು ಹೇಳುತ್ತಿದ್ದೇನೆ ಅಷ್ಟೇ. ಅದು ಹೇಗೆ ರಾಜಪುತ್ರನಾಯಿತು? ಉತ್ತರ ಭಾರತದಲ್ಲಿ ಒಂದು ರೀತಿ ಬೇರೆ ಇದೆ. ಯಾಕೆಂದ್ರೆ ಕೀಟವಾಗಿದ್ದದ್ದು ಗಾಡಿಯ ಚಕ್ರಕ್ಕೆ ಸಿಲುಕಿ ಸತ್ತು ಅನೇಕ ಯೋನಿಗಳನ್ನು ದಾಟಿ ಚಾಂಡಾಲ ಶೂದ್ರ ವೈಶ್ಯಾದಿ ಜನ್ಮಗಳನ್ನು ತಾಳಿ ಮುಂದೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿತ್ತು. ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತಹ ಕೀಟ ನಾನೀಗ ರಾಜಪುತ್ರನಾಗಿದ್ದೇನೆ ಅಂತ ವ್ಯಾಸರ ಮುಂದೆ ಬಂದು ಹೇಳುವುದು ಹೊಂದುತ್ತದೆ. ದಕ್ಷಿಣ ಭಾರತದ ಪಾಠಕ್ಕನುಸಾರವಾಗಿ ತದಹಂ ಪ್ರಾಪ್ಯ ಕೀಟತ್ವಂ ಆಗತಃ ರಾಜಪುತ್ರತ, ನಾನು ಕೀಟತ್ವವನ್ನು ಹೊಂದಿಯೇ ರಾಜಪುತ್ರನು ಆಗಿದ್ದೇನೆ, ಕೀಟತ್ವವನ್ನು ಹೊಂದಿಯೇ ರಾಜಪುತ್ರತ್ವ ನನಗೆ ಬೇಕಾಗಿತ್ತು ಅನ್ನುವ ಒಂದು ಅನುವಾದ ಇದೆಯಲ್ಲ. ಕೀಟವಾಗಿಯೇ ಅದು ರಾಜಪುತ್ರನಾಗುವುದು ಹೇಗೆ? ಕೀಟವಾಗಿಯೇ ಅದು ಕೀಟದ ಜನ್ಮದಲ್ಲಿದ್ದಾಗಲೇ ವ್ಯಾಸರು ತಮ್ಮ ಮಹಿಮೆಯಿಂದ ಅದನ್ನು ರಾಜನನ್ನಾಗಿ ಮಾಡಿ ಎಲ್ಲರೂ ಅದನ್ನು ಗೌರವಿಸುವಂತೆ ಮಾಡ್ತಾರೆ ಅಂದ್ರೆ ಅದು ವಿಷಯ ಬೇರೆ. ಕೀಟವಾಗಿದ್ದೋದು ರಾಜಪುತ್ರನಾಗುವುದು ಹೇಗೆ? ಯಾವ ರಾಜನ ಮಗ ಅದಾಗಲಿಕ್ಕೆ ಸಾಧ್ಯ? ಅದು ವಿಚಿತ್ರವಾಗಿದೆ. ಅದೇ ಇರಲಿ, ಏನಿದೆ ಅಂತ ಅನ್ನೋದನ್ನು ಓದಿದ್ದೇನೆ ನಾನು ಎದುರಿಗೆ. ಇಲ್ಲೆಲ್ಲ ಕಡೆ ಇರುವ ಅಸಂಗತಿಗಳನ್ನು ಮುಂದೆ ನೋಡೋಣ. ನಾನು ರಾಜಪುತ್ರನಾಗಿರುವಾಗ ಚಿನ್ನದ ಅಲಂಕಾರಗಳಿಂದ ಕೂಡಿದ ಆನೆಗಳು ನನ್ನನ್ನ ಯಾವತ್ತು ಸೇವಿಸ್ತವೆ, ನಾನು ಹೋಗಬೇಕಾದ್ರೆ ನನ್ನ ಕರ್ಕೊಂಡು ಹೋಗ್ತವೆ. ಶ್ರೇಷ್ಠವಾದ ಕುದುರೆಗಳು ನನ್ನ ಕುದುರೆಗೆ ಯಾವತ್ತು ಸನ್ನದ್ಧವಾಗಿರ್ತವೆ. ಒಂಟೆ ಹೇಸರಗತ್ತೆಗಳಿಂದ ಕೂಡಿದಂತಹ ವಾಹನಗಳು ನನ್ನ ಕರ್ಕೊಂಡು ಹೋಗ್ತವೆ. ಬಂಧು ಬಾಂಧವರ ಸಮೇತರಾಗಿ ನಾನು ಮಾಂಸದ ಆಹಾರವನ್ನು, ಮಾಂಸ ಸಮೇತವಾದ ಭೋಜನವನ್ನು ಮಾಡ್ತೇನೆ. ಹಂಸತೂಲಿಕಾ ತಲ್ಪದ ಮೇಲೆ ಮಲಗ್ತೇನೆ. ರಾತ್ರಿಯ ಕಡೆ ಭಾಗದಲ್ಲಿ ಸರ್ವೇಶು ಅಪರ ರಾತ್ರೇಶು ಅಂದ್ರೆ ಕೊನೆ ಭಾಗದಲ್ಲಿ ಅಂತ ಅದರ ಅರ್ಥ. ನನ್ನನ್ನ ಬೆಳಗಿನ ಆ ಬ್ರಾಹ್ಮ ಮುಹೂರ್ತದ ಸಮಯ ಬಂದಾಗ ಒಂದಿ ಮಾಗದರೆಲ್ಲ ಎಬ್ಬಿಸ್ತಾರೆ. ಇಂಥ ವೈಭವದ ಬಾಳನ್ನ ನಾನು ಬಾಳ್ತಾ ಇದ್ದೇನೆ. ಸತ್ಯಸಂಧರು ಸತ್ಯ ಪ್ರತಿಜ್ಞರಾದಂತಹ ತಮ್ಮ ಅನುಗ್ರಹದಿಂದ ಯದಹಂ ಕೀಟತಾಂ ಪ್ರಾಪ್ತ ಸಂಪ್ರಾಪ್ತೋ ರಾಜಪುತ್ರತಾಂ, ನಾನು ಹಿಂದೆ ಕೀಟನಾಗಿದ್ದವನು ಈಗ ರಾಜಪುತ್ರನಾಗಿದ್ದೇನೆ. ಇದನ್ನು ಗಮನಿಸಿ. ಇದು ಉತ್ತರ ಭಾರತದ ಪಾಠಕ್ಕನುಸಾರವಾಗಿ ಮಾಡಿದ ಅನುವಾದ. ಕೀಟತ್ವವನ್ನು ಹೊಂದಿ ಹಾಗೆಯೇ ರಾಜಕುಮಾರನಾಗಿದ್ದೇನೆ ಅಂತ ಇದು ದಕ್ಷಿಣ ಭಾರತದ ಪಾಠಕ್ಕನುಸಾರವಾದಂತಹ ಅನುವಾದ. ನಾನು ನಿಮಗೆ ನಮಸ್ಕಾರ ಮಾಡಿದ್ದೇನೆ, ಮುಂದೆ ನಾನು ಏನು ಮಾಡಬೇಕು? ತಮ್ಮ ಅನುಗ್ರಹದಿಂದ ಇದೆಲ್ಲ ಸಾಧ್ಯವಾಗಿದೆ. ಆಗ ವ್ಯಾಸರು ಹೇಳಿದ್ರು, ಅರ್ಚಿತೋಹಂ ತ್ವಯಾ ರಾಜನ್, ನೀನು ನನ್ನನ್ನು ಸ್ತುತಿಸುವ ಮೂಲಕ, ನನ್ನ ಅನುಗ್ರಹವನ್ನು ಸ್ಮರಿಸುವ ಮೂಲಕ ನನಗೆ ಪೂಜಾ ಮಾಡಿದ್ದೆ. ನಿನಗೆ ದೈವಾನುಗ್ರಹದಿಂದ ಈ ಒಂದು ಸ್ಮೃತಿ ಜಾತ ಜುಗುಪ್ಸಿತ, ಹಿಂದಿನ ಸ್ಮರಣೆ ಎಲ್ಲವೂ ನಿನಗೆ ಬಂದಿದೆ. ಜುಗುಪ್ಸಿತವಾದ ಸ್ಮರಣೆ, ಹಿಂದಿನ ಸ್ಮರಣೆ ಅಂದ್ರೆ ಅಷ್ಟು ಸುಖವಾಗಿರೋದಿಲ್ಲ, ಸುಖಕರಾಗಿರೋದಿಲ್ಲ, ಅಂತೂ ನಿನಗದು ಬಂದಿದೆ. ಜುಗುಪ್ಸಿತ ಅಂತನೂ ಅನುವಾದ ಮಾಡಬಹುದು, ಜುಗುಪ್ಸಿತ ಅಂತನೂ ಅದನ್ನು ಪದಚ್ಛೇದ ಮಾಡ್ಕೊಂಡು ಹಾಗೂ ಅನುವಾದ ಮಾಡಬಹುದು. ಹಿಂದಿನ ಜನ್ಮದ್ದು ಹಿತಕರವಾಗಿರೋದಿಲ್ಲ, ಅದನ್ನು ನೆನೆಸ್ಕೊಳ್ಳುವುದು ಅನ್ನೋ ದೃಷ್ಟಿಯಿಂದ ಅಜುಗುಪ್ಸಿತ. ಈಗ ನಾನು ಶ್ರೇಷ್ಠ ಸ್ಥಿತಿಯಲ್ಲಿ ಇರುವುದರಿಂದ ಹಿಂದೆ ಹಾಗಿದ್ದೆ, ಅದನ್ನು ನೀಗಿಕೊಂಡು ಈಗ ಶ್ರೇಷ್ಠ ಸ್ಥಿತಿಯಲ್ಲಿದ್ದೇನೆ ಅಂತ ನೆನಪಿಸಿಕೊಂಡಿರುವುದರಿಂದ ಇದು ಅಜುಗುಪ್ಸಿತ ಅಂತಲೂ ಅನುವಾದ ಮಾಡಬಹುದು. ಆದರೆ ಆ ಒಂದು ಪಾಪ ಏನಿದೆಯಲ್ಲ ಅದು ಹಾಗೆ ಉಳಿದಿದೆ ನಿನ್ನಲ್ಲಿ. ಸ್ವಲ್ಪ ಪಾಪ, ಮಹಾಪುಣ್ಯ ಅಂತೂ ಇದ್ದೇ ಇದೆ. ಆದರೂ ಆ ಶೂದ್ರನಾಗಿದ್ದಾಗ ಮಹಾಲೋಭವನ್ನು ಏನು ತೋರಿಸ್ತಾ ಇದೆಯಲ್ಲ, ಆ ಪಾಪ ಹೋಗುವಂಥದ್ದಲ್ಲ.
ಈಗ ನನ್ನನ್ನು ಗೌರವಿಸಿದ್ದೆ, ಇದರ ಫಲವಾಗಿ ಮುಂದೆ ನೀನು ಮತ್ತೆ ಬ್ರಾಹ್ಮಣನಾಗ್ತಿ. ಈ ಜನ್ಮದಲ್ಲಿ ನೀನು ನಾನಾ ಥರದ ಭೋಗಗಳನ್ನು ಅನುಭವಿಸು, ಯಜ್ಞಾದಿಗಳನ್ನು ಮಾಡು, ಗೋಬ್ರಾಹ್ಮಣರ ರಕ್ಷಣಾರ್ಥವಾಗಿ ರಣರಂಗದಲ್ಲಿ ಪ್ರಾಣಗಳನ್ನು ತೊರೆ, ಮುಂದೆ ಬ್ರಾಹ್ಮಣನಾಗಿ ಹುಟ್ಟಿ ಮುಕ್ತಿಯನ್ನು ಪಡ್ಕೊಳ್ತೀವಿ. ತಿರ್ಯಗ್ಯೋನ್ಯಾಹ ಶೂದ್ರತಾಂ ಅಭ್ಯುಪೈತಿ. ಯಾವುದಾದರೂ ಒಂದು ಕಾರಣದಿಂದ ಪಶು ಪಕ್ಷಿ ಮೊದಲಾದ ತಿರ್ಯಗ್ಯೋನಿಯಲ್ಲಿ ಹುಟ್ಟಿದವನಿರ್ತಾನಲ್ಲ, ಅವನು ಮೇಲೆ ಇರಬೇಕಾದ್ರೆ ಸತ್ಕರ್ಮದಿಂದ ಮೊದಲು ಶೂದ್ರನಾಗ್ತಾನೆ, ಮುಂದೆ ಅಲ್ಲಿಂದ ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ, ಮುಂದೆ ಶ್ರೇಷ್ಠವಾದಂಥ ಸ್ಥಾನವನ್ನು ಪಡೆಯುತ್ತಾನೆ ಅಂತಿಷ್ಟು ಅನುವಾದ ಇದೆ. ವೈಷ್ಣವ ಪಾಠದಲ್ಲಿ ಇದನ್ನು ಅನುವಾದ ಮಾಡಿದವರು ಅಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ, ವಿಶೇಷ ಸೂಚನೆ ಅಂತ ಅದನ್ನು ಗಮನಿಸಬೇಕು. ಈ ಅಧ್ಯಾಯದಲ್ಲಿ ಬರುವಂತಹ ಮೂಲ ಶ್ಲೋಕಗಳೆಲ್ಲ ಸಂದಿಗ್ಧವಾಗಿವೆ. ಆಚಾರ್ಯರ ಮಹಾಭಾರತ ತಾತ್ಪರ್ಯಕ್ಕೆ ಅನುಸಾರವಾಗಿ ಅನುವಾದಿಸಬೇಕು ಅನುವಾದವನ್ನು. ಆದ್ದರಿಂದ ಆಚಾರ್ಯರ ವಚನಕ್ಕೆ ಅನುಗುಣವಾಗಿ ಅನುವಾದವನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ ಅಂತ ಅಷ್ಟು ಸೂಚನಾ ಇದೆ. ಅದರ ಬಗ್ಗೆ ಸ್ವಲ್ಪ ತಾತ್ಪರ್ಯ ಏನಿದೆ ಅಂತ ಅನ್ನೋದನ್ನ ಇನ್ನು ಹೆಚ್ಚಿನ ವಿಷಯಗಳನ್ನು ಮುಂದೆ ನೋಡೋಣ. ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಮುಂದಿನ ಅಧ್ಯಾಯವನ್ನ ಈಗ ಗಮನಿಸೋಣ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಹಾಗೆ ಆ ಅಧ್ಯಾಯ ಮುಂದುವರಿತದೆ. ಕೀಟತ್ವವನ್ನು ತ್ಯಜಿಸಿ ಕ್ಷತ್ರಿಯ ಜನ್ಮವನ್ನು ಪಡೆದಿತ್ತಲ್ಲ ಆ ಜೀವ, ಅದು ಮುಂದೆ ತನ್ನ ಹಿಂದಿನ ಜನ್ಮಗಳನ್ನು ಸ್ಮರಿಸಿ ವಿಪುಲವಾದಂತಹ ತಪಸ್ಸನ್ನ ಮಾಡಿತು. ಚಕ್ವಾಸ ಕೀಟತಾಂ ರಾಜನ್ ಚಕಾರ ವಿಪುಲಂ ತಪಃ. ಈ ಶ್ಲೋಕದ ಅನುವಾದ ದಕ್ಷಿಣ ಭಾರತದ ಪಾಠಕ್ಕೆ ಅನುಸಾರವಾಗಿ ಈಗದು ಕೀಟವಾಗಿತ್ತಲ್ಲ, ಆ ಕೀಟತ್ವವನ್ನು ಬಿಟ್ಟು ಶ್ರೇಷ್ಠವಾದ ತಪಸ್ಸನ್ನು ಮಾಡಿತು. ಯಾಕಂದ್ರೆ ತಪಸ್ಸನ್ನು ಮಾಡುವುದಕ್ಕಿಂತ ಮುಂಚೆ ಅದು ಕೀಟವೇ ಆಗಿತ್ತು, ಬೇರೆ ಜನ್ಮವನ್ನೇನೂ ಅದು ಪಡೆದಿರಲಿಲ್ಲ. ಆದರೆ ಉತ್ತರ ಭಾರತದ ಪಾಠಕ್ಕೆ ಅನುಸಾರವಾಗಿ ಅದು ಕೀಟವಾಗಿದ್ದದ್ದು ಗಾಡಿಯ ಚಕ್ರದ ಏಟಿಗೆ ತನ್ನ ಪ್ರಾಣವನ್ನು ತೊರೆದು ಮುಂದೆ ಅನೇಕ ಜನ್ಮಗಳನ್ನು ತಾಳಿ ಕ್ಷತ್ರಿಯ ಜನ್ಮವನ್ನು ಪಡೆದಿತ್ತು. ಕ್ಷತ್ರಿಯ ಜನ್ಮದಲ್ಲಿ ಅನೇಕ ತಪಸ್ಸುಗಳನ್ನು ಮಾಡಿತು ಅಂತ ಅರ್ಥ ಆಗ್ತದೆ ಆ ಶ್ಲೋಕಕ್ಕೆ. ಆಗ ವ್ಯಾಸರು ಆ ಜೀವದ ಬಳಿಗೆ ಬಂದರು. ಕ್ಷಾತ್ರ ಚೈವ ವೃತಂ ಕೀಟ ಭೂತಾನಾಂ ಪರಿಪಾಲನಂ ಕ್ಷಾತ್ರಂ ಚೈವ ವೃತಂ ಧ್ಯಾಯನ್ ತಥೋ ವಿಪ್ರತ್ವಮೇಷ್ಯಸಿ. ವ್ಯಾಸರು ಅದಕ್ಕೇನು ಹೇಳಿದ್ರು? ಕ್ಷತ್ರಿಯರ ವ್ರತ ಅಂದ್ರೆ ಪ್ರಜೆಗಳ ರಕ್ಷಣೆಯನ್ನು ಮಾಡೋದು. ಕ್ಷತ್ರಿಯರ ವ್ರತವನ್ನೇ ಮನಸ್ಸಿನಲ್ಲಿ ಚಿಂತಿಸ್ತಾ ನೀನು ಮುಂದೆ ಬ್ರಾಹ್ಮಣತ್ವವನ್ನು ಪಡೆಯುತ್ತಿ ಅಂತ ಅವ್ರು ಹೇಳಿದ್ರು. ಇದು ವೈಷ್ಣವ ಪಾಠದ ಅನುವಾದ ಏನಿದೆ ಅಂತ ಅನ್ನೋದು ನಿಮ್ಮ ಎದುರಿಗೆ ಓದಿದೆ. ಹಿಂದೆ ಕೀಟವಾಗಿದ್ದಂತಹ ರಾಜಕುಮಾರನೇ ಇದು ಉತ್ತರ ಭಾರತದ ಪಾಠದ ಅನುವಾದವನ್ನು ಓದ್ತಾ ಇದ್ದೇನೆ. ಪ್ರಾಣಿಗಳನ್ನು ರಕ್ಷಿಸುವುದು ದೇವತೆಗಳ ವ್ರತನೂ ಆಗಿದೆ, ಕ್ಷತ್ರಿಯರ ವ್ರತನೂ ಆಗಿದೆ. ಇಂಥ ಶಾಸ್ತ್ರ ಧರ್ಮವನ್ನು ಚಿಂತನೆ ಮಾಡ್ತಾ ಪ್ರಜೆಗಳನ್ನ ಪರಿಪಾಲನೆ ಮಾಡ್ತಾ ಇರು. ಮುಂದಿನ ಜನ್ಮದಲ್ಲಿ ನೀನು ಬ್ರಾಹ್ಮಣತ್ವವನ್ನು ಪಡೆಯುತ್ತೆ. ನಿನ್ನ ಎಲ್ಲಾ ಪ್ರಜೆಗಳನ್ನು ನನ್ನ ಅನುಗ್ರಹದಿಂದ ಪಾಲಿಸು. ಶುಭ ಯಾವುದು ಅಶುಭ ಯಾವುದು ಅನ್ನೋದನ್ನು ತಿಳ್ಕೋ. ದಾನ ಮಾಡು, ಯಜ್ಞ ಮಾಡು, ಸರ್ವದಾ ಸಂತೃಪ್ತನಾಗಿರು, ಆತ್ಮಜ್ಞಾನಿಯಾಗು. ಮುಂದೆ ಕ್ಷತ್ರಿಯ ದೇಹವನ್ನು ಬಿಡು, ಮುಂದೆ ನೀನು ಮರುಹುಟ್ಟಿನಲ್ಲಿ ಬ್ರಾಹ್ಮಣನಾಗ್ತೀವಿ. ಕ್ಷಾತ್ರಿಯಂ ತನುಂ ಸಮುತ್ಸೃಜ್ಯ. ನೋಡಿ, ಕ್ಷತ್ರಿಯ ಶರೀರವನ್ನು ಬಿಡು ಅಂತನ್ನೋದು ಉತ್ತರ ಭಾರತದ ಪಾಠದಲ್ಲೂ ಇದೆ, ದಕ್ಷಿಣ ಭಾರತದ ಪಾಠದಲ್ಲೂ ಕೂಡ ಆ ಶಬ್ದ ಇದ್ದೇ ಇದೆ. ಅದರಂತೆ ಆ ರಾಜಕುಮಾರ ಧರ್ಮದಿಂದ ಪ್ರಜಾ ಪರಿಪಾಲನೆ ಮಾಡಿದ. ತನ್ನ ಅಂತ್ಯಕಾಲದಲ್ಲಿ ಪ್ರಾಯ ಮತ್ತೆ ಕಾಡಿಗೆ ಹೋಗಿ ತಪಸ್ಸು ಮಾಡಿದ. ಮುಂದೆ ಅವನು ಮರಣ ಹೊಂದಿ ಮುಂದೆ ಬ್ರಾಹ್ಮಣತ್ವವನ್ನು ಪಡೆದ.
ಆ ಶ್ಲೋಕದಲ್ಲಿ ಅಚಿರೇಣೇವ ಕಾಲೇನ ಕೀಟಃ ಪಾರ್ಥಿವ ಸಪ್ತಮ ಅಂತಿದೆ ನೋಡಿ. ಆ ಕೀಟಃ ಪಾರ್ಥಿವ ಸಪ್ತಮ ಅನ್ನೋ ಶ್ಲೋಕಕ್ಕೆ ವೈಷ್ಣವ ಪಾಠ, ದಕ್ಷಿಣ ಭಾರತದ ಪಾಠ ಇತ್ಯಾದಿಗಳಿಗೆ ಅನುಸಾರವಾಗಿ ಅದಕ್ಕೆ ಕೀಟ ಜನ್ಮ ಇನ್ನೂ ಹೋಗಿಲ್ಲ, ಅದು ಗಾಡಿಯ ಚಕ್ರಕ್ಕೆ ಸಿಲುಕಿ ಸತ್ತಿಲ್ಲ, ಅದು ದಕ್ಷಿಣ ಭಾರತದ ಪಾಠಕ್ಕನುಸಾರವಾಗಿ. ಆದ್ರಿಂದ ಅದು ಆ ಕೀಟ ಶರೀರವನ್ನು ಅದು ಬಿಟ್ಟಿತು, ಕೀಟತ್ವವನ್ನು ತೊರೆದು ಮುಂದೆ ಬ್ರಾಹ್ಮಣತ್ವವನ್ನು ತೊಡೆದು ಅಂತ ಅದರ ಬ್ರಾಹ್ಮಣತ್ವವನ್ನು ಪಡೆಯಿತು ಅಂತ ಅದಕ್ಕೆ ಅರ್ಥ ಆಗ್ತದೆ. ಕೀಟ ಪಾರ್ಥಿವ ಸಪ್ತಮ ಅಂತ ಅನ್ನೋದು. ಆದರೆ ಈ 7ನೇ ಶ್ಲೋಕಕ್ಕೆ ಹಿಂದೆ 2 ಶ್ಲೋಕದ ಹಿಂದೆ 5ನೇ ಶ್ಲೋಕದಲ್ಲಿ ಕ್ಷಾತ್ರಿಯಂ ತನುಂ ಸಮುತ್ಸೃಜ್ಯ ಅಂತಿದೆ. ನಿನ್ನ ಕ್ಷತ್ರಿಯ ಶರೀರವನ್ನು ಬಿಡು ಅಂತ ಹೇಳಿದ ವರ್ಣನ ಇದೆ. ಇದು ಕೀಟ ಪಾರ್ಥಿವ ಸಪ್ತಮ ಅಂತ ಏನು ಉತ್ತರ ಭಾರತದ ಪಾಠ ಇದೆ, ಆ ಉತ್ತರ ಭಾರತದ ಪಾಠಕ್ಕನುಸಾರವಾಗಿ ಹಿಂದೆ ಕೀಟನಾಗಿದ್ದ ಆ ಜೀವ ಈಗ ಕ್ಷತ್ರಿಯನಾಗಿರುವವನು ಮರಣ ಹೊಂದಿ ಮುಂದೆ ಬ್ರಾಹ್ಮಣತ್ವವನ್ನು ಪಡೆದ ಅಂತ ಅರ್ಥ ಮಾಡಬೇಕಾಗ್ತದೆ. ಆ ಕೀಟ ಅನ್ನೋ ಶಬ್ದಕ್ಕೆ ಉತ್ತರ ಭಾರತದ ಪಾಠಕ್ಕನುಸಾರವಾಗಿ ಹಿಂದೆ ಕೀಟನಾಗಿದ್ದ ಆತ ಈಗ ಬ್ರಾಹ್ಮಣನಾಗಿದ್ದವನು, ಈಗ ಬ್ರಾಹ್ಮಣ ಅಲ್ಲ ಕ್ಷತ್ರಿಯನಾಗಿದ್ದವನು ಕ್ಷತ್ರಿಯತ್ವವನ್ನು ತೊರೆದು ಬ್ರಾಹ್ಮಣನಾದ ಅಂತ ಅರ್ಥ ಮಾಡಿದ್ದಾರೆ. ಇವು ಅಲ್ಲಿರುವಂತಹ ಕೆಲವು ಸಮಸ್ಯೆಗಳು. ಪಾಠ ಸ್ವಚ್ಛವಾಗಿಲ್ಲ ಅನ್ನೋದಕ್ಕೆ ಇವೆಲ್ಲ ಕೆಲವು ನಿದರ್ಶನಗಳು. ಇಲ್ಲಿ ಅದರ ವಿಮರ್ಶೆಯನ್ನು ಮುಂದೆ ನೋಡೋಣ. ಆಗ ವ್ಯಾಸರು ಅದರ ಬಳಿಗೆ ಬಂದರು. ಭೋ ಭೋ ವಿಪ್ರರ್ಷೆ, ಬ್ರಾಹ್ಮಣೋತ್ತಮನೇ, ವ್ಯಾಸರು ಆ ಕೀಟವನ್ನ ಈಗ ಮಾತನಾಡಿಸಿದರು. ನೀನು ಯಾವ ಕಾರಣಕ್ಕೂ ದುಃಖ ಪಡಬೇಡ. ಪುಣ್ಯ ಮಾಡಿದವನು ಯಾವತ್ತೂ ಶ್ರೇಷ್ಠ ಜನ್ಮಗಳನ್ನು ಪಡೆಯುತ್ತಾನೆ. ಪಾಪ ಮಾಡಿದವನು ಪಾಪ ಯೋನಿಗಳಲ್ಲಿ ಹುಟ್ಟುತ್ತಾನೆ. ನೀನು ಭಯ ಪಡಬೇಕಾದ ಕಾರಣ ಇಲ್ಲ, ವ್ಯಥೆ ಪಡಬೇಕಾದ ಕಾರಣ ಇಲ್ಲ. ಜಾಗರೂಕನಾಗಿದ್ದು ಧರ್ಮವನ್ನು ಆಚರಿಸು. ಆಗ ಆ ಜೀವ ಹೇಳಿತು, ಒಂದು ಜನ್ಮದಿಂದ ಮತ್ತೊಂದು ಶ್ರೇಷ್ಠ ಜನ್ಮ, ಆ ಶ್ರೇಷ್ಠ ಜನ್ಮದಿಂದ ಮತ್ತೊಂದು ಶ್ರೇಷ್ಠ ಜನ್ಮ, ಇದನ್ನೆಲ್ಲ ನಾನು ಪಡೀತಾ ಬಂದೆ. ಎಲ್ಲ ಪಾಪಗಳಿಂದಲೂ ಈಗ ಮುಕ್ತನಾಗಿದ್ದೇನೆ. ಹೀಗೆ ಆ ಕೀಟ ಹೇಳಿದಂತೆ 100 ಯಜ್ಞಗಳನ್ನು ಮಾಡಿ ಆ ಯಜ್ಞದ ಯೂಪಗಳು, ಯೂಪ ಅಂದ್ರೆ ಯಜ್ಞದಲ್ಲಿ ಪಶುವನ್ನು ಕಟ್ಟಲಿಕ್ಕಾಗಿರುವಂತಹ ಒಂದು ಸ್ತಂಭ, ಆ ಸ್ತಂಭಗಳನ್ನು ಎಲ್ಲ ಕಡೆ ಅದು ನೆಟ್ಟಿತ್ತು ಆ ಜೀವ. ಯಾಕೆಂದ್ರೆ ಅನೇಕ ಯಜ್ಞಗಳನ್ನು ಬೇರೆ ಬೇರೆ ಪ್ರಸಂಗಗಳಲ್ಲಿ, ಬೇರೆ ಬೇರೆ ಕಾಲಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾಡಿದ್ರಿಂದ ಎಲ್ಲ ಕಡೆ ಆ ಯೂಪಗಳೇ ಇದ್ದವು. ಯಜ್ಞಾದಿಗಳನ್ನು ಮುಗಿಸಿ, ಸಾಧನೆ ಮುಗಿಸಿ, ಬ್ರಹ್ಮಜ್ಞಾನಿಯಾಗಿ ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯಿತು. ತತ ಸಾಲೋಕ್ಯಮಾಪ್ಯ, ಬ್ರಹ್ಮ ಪದವಿಯನ್ನು ಪಡ್ಕೊಂಡಿತ್ತು. ಭೀಷ್ಮರು ಆ ಯುಧಿಷ್ಠಿರನಿಗೆ ಕಥೆಯನ್ನು ಹೇಳ್ತಾ ಬಂದರು. ವ್ಯಾಸರ ವಚನದಂತೆ ಕೀಟ ತನ್ನ ಜನ್ಮವನ್ನು ಕಳೆದುಕೊಂಡಿತ್ತು, ಪರಬ್ರಹ್ಮನ ಹೊಂದಿತ್ತು. ನೀವು ಕೌರವ ಪಾಂಡವರು ನಡೆಸಿದ ಯುದ್ಧದಲ್ಲಿ ಕೂಡ ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ಅನೇಕ ಜನ ಮರಣಿಸಿದ್ದಾರೆ, ಅವರೆಲ್ಲ ಸದ್ಗತಿ ಪಡೆದಿದ್ದಾರೆ. ತಸ್ಮಾತ್ ಪುತ್ರಕ ಮಾಶುಷ, ಆದ್ದರಿಂದ ಮಗನೇ ನೀನು ದುಃಖ ಪಡಬೇಡ ಅಂತ ಭೀಷ್ಮರು ಯುಧಿಷ್ಠಿರನಿಗೆ ಸಮಾಧಾನ ಹೇಳಿದರು. ಇದರ ಕುರಿತಾಗಿ ಏನು ವಿಮರ್ಶೆ ಇದೆ ಅನ್ನೋದನ್ನು ಈಗ ನೋಡೋಣ ನಾವು. ತಾತ್ಪರ್ಯ ನಿರ್ಣಯದ 10ನೇ ಅಧ್ಯಾಯದ 63ನೇ ಶ್ಲೋಕ. ಯೇ ಯೇ ಚ ಸಂತತಸ್ತಮಸಾನುವಿಷ್ಟಾಃ ಯೇ ಯೇ ಚ ಸಂತಃ ತಮಸಾನುವಿಷ್ಟಾಃ ತಾನ್ ಸುವಾಕ್ಯೈಸ್ತಮಸೋ ವಿಮುಂಚನ್ ಚಚಾರ ಲೋಕಾನ್ ಸಪಥಿ ಪ್ರಯಾಂತಂ ಕೀಟಂ ವ್ಯಪಶ್ಯತ್ ತಮುವಾಚ ಕೃಷ್ಣಃ. ವ್ಯಾಸರು ಲೋಕ ಸಂಚಾರ ಮಾಡುವಾಗ ಒಂದು ಕೀಟವನ್ನು ನೋಡಿದ್ರು. ಈ ಕೀಟ ಶರೀರವನ್ನ ಪರಿತ್ಯಾಗ ಮಾಡುವುದು ಅಂತ ಕ್ಷುದ್ರವಾದ ಶರೀರ ಇದು ಅಂತ ಆ ಕೀಟಕ್ಕೆ ಹೇಳಿದ್ರು. ನೈಚ್ಛತ್, ನನಗೆ ಆ ಕೀಟ ಶರೀರವನ್ನು ಬಿಡ್ಲಿಕ್ಕೆ ಅಪೇಕ್ಷೆ ಇಲ್ಲ ಅಂತ ಅದು ಹೇಳಿತು. ಅತ್ಯಕ್ತ ದೇಹಂ ನೃಪತಿಂ ಚಕಾರ, ಕೀಟ ಶರೀರವನ್ನು ಅದು ಬಿಡ್ಲಿಲ್ಲ, ಹಾಗೇನೆ ಅದು ರಾಜನಾಗಿ ಮೆರೆಯುವಂತೆ ಮಾಡಿದರು.
ಯಾಕೆಂದ್ರೆ ಭಗವಂತನ ಭಕ್ತನೇ ಅವನು ಪೂರ್ವ ಜನ್ಮದಲ್ಲಿ. ಮಹಾಲೋಭಿಯಾಗಿದ್ದ, ಒಬ್ಬ ಶೂದ್ರನಾಗಿದ್ದ ಅಷ್ಟೇ. ಲೋಭಾತ್ಸ ಕೀಟತ್ವಂ ಉಪೇತ್ಯ. ಇಂಥ ಲೋಭದ ಕಾರಣದಿಂದಾಗಿ ಕೀಟ ಜನ್ಮ ಬಂದಿದ್ರು ಕೂಡ ಭಗವಂತನ ಅನುಗ್ರಹ ಇತ್ತು ಅವನಿಗೆ. ಆದ್ರಿಂದ ಆ ಕೀಟನಾಗಿದ್ದೇ ರಾಜನಾದ. ತದೈವತಂ ಸರ್ವ ನೃಪಾಹ ಪ್ರಣೇಮೋ. ಆ ಕೀಟ ಒಬ್ಬ ಸಾರ್ವಭೌಮನಾಗಿ ಮೆರೆದಿದ್ದರಿಂದ ಅನೇಕ ಜನ ಸಾಮಂತರೆಲ್ಲ ಅದಕ್ಕೆ ಅದೇ ಸ್ಥಿತಿಯಲ್ಲೇ ನಮಸ್ಕರಿಸಿದ್ರು. ಅದಕ್ಕೆ ಕರವನ್ನು ಕೂಡ ಕೊಟ್ಟರು. ವೈಶ್ಯರು ಹೇಗೆ ರಾಜರಿಗೆ ಕರವನ್ನು ಕೊಡ್ತಾರೋ ಹಾಗೆ ಕರವನ್ನು ಕೊಟ್ಟರು. ಮುಂದೆ ವ್ಯಾಸರು ಆ ಕೀಟಕ್ಕೆ ಹೇಳಿದ್ರು, ನಾನು ನಿನಗೀಗ ಮುಕ್ತಿಯನ್ನು ಕೊಡಬಲ್ಲೆ. ಯಾಕೆಂದ್ರೆ ನಿನ್ನ ಸಾಧನವೆಲ್ಲ ಬಹುತೇಕ ಮುಕ್ತಾಯ ಕಂಡಿದೆ. ಆದರೂ ಲೋಕದ ಮರ್ಯಾದೆಯೊಂದನ್ನು ನಾನೇ ಕಾಪಾಡಬೇಕಾಗಿದೆ. ಆ ಲೋಕದ ಮರ್ಯಾದೆ ಅಂತನ್ನೋದು ನನ್ನ ಸಂಕಲ್ಪಕ್ಕನುಸಾರವಾಗಿ ನಿರ್ಮಿತವಾಗಿದೆ. ಆದ್ರಿಂದ ನೀನು ಇನ್ನೊಂದು ಬ್ರಾಹ್ಮಣ ಜನ್ಮವನ್ನು ಪಡೆಯಬೇಕಾಗಿದೆ. ಅದು ಪಡ್ಕೊಂಡು ಅಲ್ಲೇ ಒಂದಿಷ್ಟು ಸಾಧನೆಯನ್ನು ಮಾಡಿ ನನ್ನ ಅನುಗ್ರಹದಿಂದ ಮುಕ್ತನಾಗುವ. ಇದು ಈ ಅನುಶಾಸನ ಪರ್ವದ ಈ ಕಥಾ ತಾತ್ಪರ್ಯ ನಿರ್ಣಯದಲ್ಲಿ 10ನೇ ಅಧ್ಯಾಯದಲ್ಲಿ ಬಂದಿದೆ. ಗುರುಗಳಾದಂತಹ ಹಯವದನ ಪುರಾಣಿಕರು ಅದು ಕುರಿತು ಹೀಗೆ ವಿಮರ್ಶೆ ಮಾಡಿದ್ದಾರೆ. ಶರೀರಧಾರಿಯಾದಂತಹ ಜೀವ ಆ ಶರೀರ ಎಷ್ಟೇ ಹೀನವಾಗಿದ್ರು ಅದನ್ನು ಪರಿತ್ಯಾಗ ಮಾಡ್ಲಿಕ್ಕೆ ಒಪ್ಪೋದಿಲ್ಲ ಯಾಕೆ ಅಂತ ಯುಧಿಷ್ಠಿರನ ಪ್ರಶ್ನೆ ಆಗಿತ್ತು. ಅದಕ್ಕೆ ಉದಾಹರಣವಾಗಿ ಕೀಟದ ಕಥೆಯನ್ನ ಭೀಷ್ಮರು ಹೇಳಿದ್ರು. ಕೀಟ ಶರೀರವನ್ನು ಬಿಡು, ನಿನ್ನನ್ನು ನಾನು ರಾಜಕುಮಾರನನ್ನಾಗಿ ಮಾಡ್ತೇನೆ, ರಾಜನನ್ನಾಗಿ ಹುಟ್ಟಿಸ್ತೇನೆ ಅಂತ ವ್ಯಾಸರು ಹೇಳಿದ್ರು. ಆದರೂ ಅದೇನು ಒಪ್ಪಲಿಲ್ಲ. ಆಗ ಕೀಟವನ್ನೇ ರಾಜನನ್ನಾಗಿ ಮಾಡಿದ್ರು ವ್ಯಾಸರು ಅಂತ ಸ್ವಲ್ಪ ಕಥೆಯನ್ನು ಸೂಚನೆ ಮಾಡಿದ್ದಾರೆ. ಪ್ರಚಲಿತ ಪಾಠದಲ್ಲಿ ಕೀಟ ದಾರಿಯಲ್ಲಿ ಹಾಗೆ ನಿಂತು ಬಂಡಿಯ ಚಕ್ರಕ್ಕೆ ಮೈಯೊಡ್ಡಿ ಸತ್ತು ಮುಂದೆ ರಾಜಕುಮಾರನಾಗಿ ರಾಜ್ಯ ಭೋಗ ಪಡೆಯಿತು ಅಂತ ಕೆಲವು ಪ್ರಕ್ಷಿಪ್ತ ಶ್ಲೋಕಗಳಿವೆ. ನಾನು ಆಗಲೇ ಅದನ್ನು ಓದಿದೆ. ಉತ್ತರ ಭಾರತ ಪಾಠದಲ್ಲಿರುವಂತಹ ಸುಮಾರು 1-1.5 ಶ್ಲೋಕಗಳು ದಕ್ಷಿಣ ಭಾರತದ ಪಾಠದಲ್ಲಿ ಇಲ್ಲ. ಆ ಪ್ರಕ್ಷಿಪ್ತ ಶ್ಲೋಕಗಳು ಅದನ್ನು ನಾವು ನೋಡಿದ್ವಿ. ಅದೇ ಪಾಠದಲ್ಲಿ ಮುಂದೆ ನಾನು ಕೀಟನಾಗಿಯೇ ರಾಜಕುಮಾರನಾಗಿದ್ದು ತಮ್ಮ ಅನುಗ್ರಹ, ಈಗ ನಾನೇನ್ ಮಾಡಬೇಕು ಆಜ್ಞೆ ಮಾಡಿ ಅಂತ ಅದು ಕೇಳಿತಲ್ಲ. ಹಾಗೆ ಕೇಳಿದಂತಹ ಒಂದು ಶ್ಲೋಕನೂ ಅಲ್ಲಿದೆ. ಅದು ಉತ್ತರ ಭಾರತದ ಪಾಠದಲ್ಲೇ ಇದೆ. ಆದ್ದರಿಂದ ಕೀಟನಾಗಿದ್ದೇ ನಾನು ರಾಜನಾದೆ ಅಂತ ಹೇಳ್ಕೊಂಡಿದೆಯಲ್ಲ, ಈ ಒಂದು ಶ್ಲೋಕ ಆ ಹಿಂದಿನ ಕೀಟ ಶರೀರವನ್ನು ಅದು ತೊರೆದಿತ್ತು, ಚಕ್ರದ ಗಾಡಿಯ ಚಕ್ರದಕ್ಕೆ ಮೈಯೊಡ್ಡಿ ಸತ್ತಿತ್ತು ಅನ್ನೋ ಮಾತಿಗೆ ಹಿಂದೆ ಬಂದ ಉಲ್ಲೇಖಕ್ಕೆ ನಾನು ಕೀಟನಾಗಿಯೇ ರಾಜಕುಮಾರನಾಗಿದ್ದು ತಮ್ಮ ಅನುಗ್ರಹದಿಂದ ಅನ್ನುವ ಮುಂದಿನ ಉಲ್ಲೇಖ ವಿರುದ್ಧವಾಗಿದೆ. ಎರಡರಲ್ಲೂ ಪರಸ್ಪರ ವಿರೋಧ ಬಂದಿರುವುದರಿಂದ ಅದು ಕೀಟ ಶರೀರವನ್ನು ತೊರೆದಿರಲಿಲ್ಲ ಅಂತ ಗೊತ್ತಾಗ್ತದೆ ನಮಗೆ. ಇದು ಪುರಾಣಿಕರು ಅಲ್ಲಿ ಮಾಡಿದಂತಹ ಒಂದು ವಿಮರ್ಶ. ಅಲ್ಲಿರುವ ಶ್ಲೋಕ ಯದಹಂ ಕೀಟತಾಂ ಪ್ರಾಪ್ಯ ಸಂಪ್ರಾಪ್ತೋ ರಾಜಪುತ್ರತಾಂ. ಕೀಟತ್ವವನ್ನು ಹೊಂದಿ ಮುಂದೆ ರಾಜಕುಮಾರನಾದೆ ಅಂತ ಹೇಳುವ ಮಾತಿದೆಯಲ್ಲ, ಕೀಟತಾಂ ಕೀಟತ್ವವನ್ನು ಪ್ರಾಪ್ಯ ಹೊಂದಿ ಅಂತ. ಈ ಶ್ಲೋಕಕ್ಕೆ 2 ಥರ ಅರ್ಥ ಆಗಬಹುದು. ಕೀಟನಾಗಿದ್ದೇ ಕೀಟ ಶರೀರವನ್ನು ತೊರೆಯದೆ ರಾಜನಾದೆ ಅಂತ ಒಂದು ಅಭಿಪ್ರಾಯ ಆಗ್ತದೆ. ಇನ್ನೊಂದು, ಹಿಂದೆ ಕೀಟನಾಗಿದ್ದವನು ಅದನ್ನು ತೊರೆದು ಈಗ ರಾಜಪುತ್ರನಾಗಿದ್ದೇನೆ ಅಂತನೂ ಅರ್ಥ ಆಗ್ತದೆ. ಹಾಗೆ ಅನುವಾದ ಮಾಡಿದ್ದಾರೆ ಉತ್ತರ ಭಾರತದ ಪಾಠದಲ್ಲಿ. ಆದ್ರಿಂದ ಈ ಕೀಟತಾಂ ಪ್ರಾಪ್ಯ ಸಂಪ್ರಾಪ್ತೋ ರಾಜಪುತ್ರತಾಂ ಅನ್ನುವ ಮಾತೇನಿದೆಯಲ್ಲ, ಇದು ಆ ಹಿಂದಿನ ಉಲ್ಲೇಖಕ್ಕೆ ಚಕ್ರಕ್ರಮೇಣ ಭಿನ್ನಶ್ಚ ಕೀಟ ಪ್ರಾಣಾನ್ ಮುಮೋಚ ಅನ್ನುವ ಮಾತಿಗೆ ವಿರುದ್ಧ ಅಂತ ನಾವೇನು ಭಾವಿಸಬೇಕಾಗಿಲ್ಲ. ವಿರುದ್ಧ ಅಂತ ನಮ್ಮ ಗುರುಗಳು ದೇವನ ಪುರಾಣಿಕರು ಹೇಳಿದ್ದಾರೆ. ಆದರೆ ಅದನ್ನು ವಿರುದ್ಧ ಅಂತೇನು ಭಾವಿಸಬೇಕಾಗಿಲ್ಲ. ಕೀಟತಾಂ ಪ್ರಾಪ್ಯ ಅನ್ನೋದಕ್ಕೆ ನಾನು ಕೀಟನಾಗಿಯೇ ಇದ್ದು ರಾಜನಾಗಿರುವುದು ಅಂತನೂ ಅರ್ಥ ಆಗಬಹುದು. ಅಥವಾ ಹಿಂದೆ ಕೀಟನಾಗಿದ್ದು ಅದನ್ನು ತೊರೆದು ಅಂತ ಅಲ್ಲಿ ಅರ್ಥ ಶಬ್ದದಿಂದ ಬರೋದಿಲ್ಲ. ಕೀಟತಾಂ ಪ್ರಾಪ್ಯ, ಒಂದು ಕಾಲದಲ್ಲಿ ಕೀಟತ್ವವನ್ನು ಹೊಂದಿದ್ದವನು ಈಗ ರಾಜಪುತ್ರನಾಗಿರುವುದು ಅಂತನೂ ಅರ್ಥ ಆಗಬಹುದಲ್ಲ. ಹಾಗೆ ಅರ್ಥ ಆಗಬಾರದು ಅಂತ ಏನಿಲ್ಲ.
ಭಾರತ ದರ್ಶನ ಪ್ರಕಾಶನದ ಅನುವಾದದಲ್ಲಿ ಹಾಗೆ ಅನುವಾದ ಮಾಡಿದ್ದಾರೆ. ಕೀಟತ್ವವನ್ನು ಹೊಂದಿದ್ದ ನಾನು, ಹಿಂದೆ ಕೀಟತ್ವವನ್ನು ಹೊಂದಿದ್ದ ನಾನು ಅಂತ ಅರ್ಥ. ತಮ್ಮ ಅನುಗ್ರಹದಿಂದ ಈಗ ರಾಜಪುತ್ರನಾಗಿ ಹುಟ್ಟಿದ್ದೇನೆ, ಈಗೇನ್ ಮಾಡ್ಬೇಕು ಹೇಳಿ ಅಂತ ಆ ಮಾತಿಗೆ ಅರ್ಥ. ಆದ್ರಿಂದ ಕೀಟತಾಂ ಪ್ರಾಪ್ಯ ಸಂಪ್ರಾಪ್ತೋ ರಾಜಪುತ್ರತಾಂ ಅನ್ನುವುದು ಆ ಕೀಟ ಶರೀರವನ್ನು ಅದು ತೊರೆದಿತ್ತು ಅನ್ನುವ ಆ ಹಿಂದಿನ ಮಾತಿಗೆ. ಅದು ಆ ಉತ್ತರ ಭಾರತದ ಪಾಠದಲ್ಲಿ 118ನೇ ಅಧ್ಯಾಯದಲ್ಲಿ ಕೀಟ ಶರೀರವನ್ನು ತೊರೆಯಿತ್ತು ಚಕ್ರದ ಏಟಿಗೆ ಸಿಕ್ಕಿ ಎನ್ನುವ ಶ್ಲೋಕ 9ನೇ ಶ್ಲೋಕ. ಮುಂದೆ ಕೀಟತಾಂ ಪ್ರಾಪ್ಯ ಸಂಪ್ರಾಪ್ತೋ ರಾಜಪುತ್ರತಾಂ ಅನ್ನುವುದು 17ನೇ ಶ್ಲೋಕ. ಅದರಲ್ಲಿ ವಿರೋಧ ಏನು ಕಾಣಿಸುವುದಿಲ್ಲ. ಶ್ಲೋಕಗಳ ರಚನಾ ದೃಷ್ಟಿಯಿಂದ ವಿರೋಧ ಏನು ಇಲ್ಲ. ಆದರೆ ವಾಸ್ತವಿಕವಾಗಿ ಅದು ಕ್ಷತ್ರಿಯ ಶರೀರವನ್ನು ತಾಳಿತ್ತ, ಅದು ಆಚಾರ್ಯರಿಗೆ ಮತ್ತೆ ವೇದವ್ಯಾಸರಿಗೆ ಸಮ್ಮತವ ಅಂತನ್ನೋದನ್ನ ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ತಾತ್ಪರ್ಯ ನಿರ್ಣಯದಲ್ಲಿ ಆ ಕೀಟದ ಕಥೆಯನ್ನ ಸಾಕಷ್ಟು ವಿಸ್ತೃತವಾಗಿ ಹೇಳಿದ್ದಾರಲ್ಲ. ಕೀಟ ಒಂದು ವೇಳೆ ಕೀಟ ಶರೀರವನ್ನು ತೊರೆದು ಕ್ಷತ್ರಿಯ ಶರೀರವನ್ನು ತಾಳಿ ಮುಂದೆ ಅದು ಬ್ರಾಹ್ಮಣ ಶರೀರವನ್ನು ಪಡೆಯುವುದಾಗಿದ್ರೆ, ನಡುವೆ ಆ ಕೀಟ ಶರೀರವನ್ನು ಅದು ತೊರೆದು ಕ್ಷತ್ರಿಯನಾಗಿತ್ತು ಅನ್ನುವ ಉಲ್ಲೇಖವನ್ನ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಮಾಡಲಿಲ್ಲ. ಯಾಕೆ? ಆಚಾರ್ಯರು ವಿಸ್ತೃತವಾಗಿ ಆ ಕಥೆಯನ್ನೇ, ಕೀಟದ ಕಥೆಯನ್ನು ಹೇಳಲಿಕ್ಕೆ ಹೊರಟವರು. ವೇದವ್ಯಾಸರ ಮಹಿಮಾ ದ್ಯೋತಕವಾದ ಕಥಾ ಅದು. ಅದನ್ನು ಹೇಳುವಾಗ ಆ ಕೀಟ ಶರೀರವನ್ನು ಅದು ತೊರೆದು ಕ್ಷತ್ರಿಯನಾಗಿತ್ತು ಅನ್ನೋ ಉಲ್ಲೇಖವನ್ನು ಮಾಡಬಹುದಿತ್ತು ಆ ಒಂದು ಕಥಾ ಸರಿಯಾಗಿದ್ದರೆ. ಆದ್ರೆ ಆ ಕಥಾ ಪ್ರಕ್ಷಿಪ್ತ ಆದ್ದರಿಂದಲೇ ಆಚಾರ್ಯರು ಆ ಉಲ್ಲೇಖವನ್ನು ಮಾಡಲಿಲ್ಲ. ಕೀಟನಾಗಿದ್ದೇ ಅದು ರಾಜನಾಗಿ ಮೆರೆಯಿತು ವ್ಯಾಸರ ಅನುಗ್ರಹದಿಂದ. ಇದು ಆಚಾರ್ಯರ ಶ್ಲೋಕಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ಮಹಾಭಾರತದ ಆ 118ನೇ ಅಧ್ಯಾಯದ 9 ಮತ್ತು ಅದರ ಮುಂದಿನ ಒಂದು 3-4 ಶ್ಲೋಕಗಳ ನಂತರ ಬರುವ ಶ್ಲೋಕಗಳನ್ನು ನೋಡಿದರೆ ಶ್ಲೋಕಗಳಲ್ಲೇನೂ ಪೂರ್ವಾಪರ ವಿರೋಧ ಕಾಣಿಸೋದಿಲ್ಲ. ಆಚಾರ್ಯರ ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಆ ಕಥೆಯನ್ನು ಪ್ರಕ್ಷಿಪ್ತ ಅಂತ ಹೇಳಬೇಕು. ನಿರ್ಣಯದಲ್ಲಿ ತಥಾಪಿ ಸೀಮಾರ್ಥಂ ಅವಾಪ್ಯ ವಿಪ್ರತನಂ ವಿಮುಕ್ತೋ ಭವ ಮತ್ಪ್ರಸಾದಾತ್ ಅಂತಿದೆ. ಈ ಕೀಟನಾಗಿದ್ದೇ ನಿನ್ನನ್ನು ನಾನು ಮುಕ್ತಿಗೆ ಕಳಿಸಬಲ್ಲೆ, ಆದ್ರೆ ಹಾಗೆ ಮಾಡ್ಲಿಕ್ಕೆ ನನಗೆ ಅಪೇಕ್ಷೆ ಇಲ್ಲ. ಒಂದು ಲೋಕದ ಮರ್ಯಾದೆ ಇದೆ. ಅದೇನೆಂದ್ರೆ, ಒಬ್ಬ ವ್ಯಕ್ತಿ ತನ್ನ ಸಾಧನೆಯನ್ನೆಲ್ಲ ಮುಗಿಸಿ ಕೊನೆಯ ಶರೀರವನ್ನು ಪಡೆದು ಮುಂದೆ ಮುಕ್ತಿಗೆ ಹೋಗಬೇಕಾದಂತಹ ಪ್ರಸಂಗ ಬಂದಾಗ ಆ ಕೊನೆಯ ಶರೀರ ಆತನದ್ದು ಯಾವುದಾಗಬೇಕು ಅಂದರೆ ಅವನ ಮೂಲ ಸ್ವರೂಪ ಏನಿರ್ತದೋ ಅದೇ ಶರೀರ ಅವನಿಗೆ ಬರಬೇಕು ಅಂತ ಒಂದು ನಿಯಮ ಇದೆ. ಆ ನಿಯಮವನ್ನ ಗೋವಿಂದಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾರೆ ಮತ್ತು ಅಯೋಧ್ಯ ಪುರಾಣಿಕಾಚಾರ್ಯರು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದು ವಾದಿರಾಜರ ಭಾವಪ್ರಕಾಶಿಕಾದಲ್ಲಿ ನಿರೂಪಿತವಾದಂತಹ ನಿಯಮ. ಸ್ವರೂಪತೋ ಬ್ರಾಹ್ಮಣೇನ ಬ್ರಾಹ್ಮಣತ್ವಮವಾಪ್ಯೇವ ಮೋಕ್ಷ ಪ್ರಾಪ್ಯ. ನಮ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಜಾತಿ ವ್ಯವಸ್ಥೆ ಇದೆ, ನಮಗದೆಲ್ಲರಿಗೂ ಗೊತ್ತಿದೆ. ಅದಲ್ಲದೆ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅನ್ನೋ ವ್ಯವಸ್ಥೆ, ವೈಶ್ಯ ಶೂದ್ರ ಅನ್ನೋ ವ್ಯವಸ್ಥೆ ದೇವತೆಗಳಲ್ಲಿಲ್ಲ. ಅಂದ್ರೆ ಸಾತ್ವಿಕರಾದಂತಹ ಮಹಾಸಾತ್ವಿಕರಾದ ದೇವತೆಗಳಲ್ಲಿಲ್ಲ, ತಾಮಸರಾದ ದೈತ್ಯರಲ್ಲೂ ಇಲ್ಲ, ರಾಜಸರಾದಂತಹ ಮನುಷ್ಯರಲ್ಲಿ, ಅದರಲ್ಲೂ ಮುಕ್ತಿಯೋಗ್ಯರಾದಂತಹ ಮನುಷ್ಯರಲ್ಲಿ ಅದಿದೆ. ನಿತ್ಯ ಸಂಸಾರಿಗಳಲ್ಲಿ ಇಲ್ಲ. ಮನುಷ್ಯರೇ ಆದರೂ ಕೂಡ ತಮೋಯೋಗ್ಯರಾದಂತಹ ಮನುಷ್ಯರಲ್ಲೂ ಅದಿಲ್ಲ ಅನ್ನೋದು ನಾವು ಹಿಂದೆ ನೋಡಿದ್ದೇವೆ. ಹಾಗೆ ಸ್ವರೂಪತಃ ಬ್ರಾಹ್ಮಣನಾದಂತಹ ವ್ಯಕ್ತಿ ಮುಕ್ತಿಗೆ ಹೋಗುವುದಕ್ಕಿಂತ ಮುಂಚಿನ ಒಂದು ಶರೀರ, ಒಂದು ಚರಮ ಶರೀರ, ಕೊನೆಯ ಶರೀರ ಅಂತ ಕರೀತಾರೆ, ಬ್ರಾಹ್ಮಣನಾಗೇ ಹುಟ್ಟಬೇಕು, ಹಾಗೆ ಮುಕ್ತಿ ಪಡೆಯಬೇಕು ಅಂತ ನಿಯಮ ಇದೆ. ಈ ಜೀವ, ಈ ಕೀಟ, ಅದು ಸ್ವರೂಪತಃ ಬ್ರಾಹ್ಮಣನಾಗಿತ್ತು. ಆದ್ರಿಂದಲೇ ನೀನು ಇನ್ನೊಂದು ಬ್ರಾಹ್ಮಣನ ಜನ್ಮವನ್ನು ಎತ್ತು ಆ ಮೂಲಕ ಸಾಧನೆ ಮಾಡಿಕೊಂಡು ನಿನ್ನ ಮುಕ್ತಿಯನ್ನು ಪಡೆ. ನನಗೇನೋ ನಿನ್ನನ್ನು ಈಗಲೇ ಮುಕ್ತಿಗೇರಿಸುವ ಶಕ್ತಿ ಇದೆ, ಆದರೆ ಅದು ಈಗ ಬೇಡ, ಯಾಕಂದ್ರೆ ನಾನೇ ಮಾಡಿದ ವ್ಯವಸ್ಥೆಯನ್ನು ನಾನೀಗ ಮುರಿಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ ಅಂತ ವ್ಯಾಸರು ಹೇಳಿದರು. ಇದು ಸೀಮಾ ಅಂದ್ರೆ ಮರ್ಯಾದೆಯ ರಕ್ಷಣೆ. ಸ್ವರೂಪತಃ ಯಾವ ಶರೀರ ಇರ್ತದೆ ಅದೇ ಶರೀರವೇ ಕೊನೆಯ ಶರೀರವಾಗಿ ಬರಬೇಕು ಅನ್ನೋದು ನಿಯಮ. ಅದಲ್ಲದೆ ಪ್ರಾರಬ್ಧ ಕರ್ಮ ಮುಗಿಯದೆ ಮುಕ್ತಿ ಸಿಗಬಾರದು ಅಂತ ಅನ್ನೋದು ಮತ್ತೊಂದು ನಿಯಮ. ಅದನ್ನ ಬನ್ನಂಜಿ ಗೋವಿಂದಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನದಲ್ಲಿ ಉದ್ಧರಿಸಿದ್ದಾರೆ, ಹಿರಿಯ ವಿದ್ವಾಂಸರಾದವರು.
ಹಾಗಾಗಿ ಸೀಮಾ ಅಂದ್ರೆ ಎರಡು ಮರ್ಯಾದೆಗಳು. ಒಂದು ಪ್ರಾರಬ್ಧ ಕರ್ಮ ಮುಗಿಯುವವರೆಗೆ ಮುಕ್ತಿ ಇಲ್ಲ ಅಂತ ನಿಯಮ. ಇನ್ನೊಂದು ಸ್ವರೂಪ ಶರೀರ ಎಂಥದ್ದಿದೆಯೋ ಅಂಥದೇ ಶರೀರವನ್ನ ಕೊನೆಯ ಶರೀರವಾಗಿ ಪಡೆಯಬೇಕು ಅಂತ. ಅದಕ್ಕಾಗಿ ಇನ್ನೊಂದು ಜನ್ಮ ಪಡೆಯುವ ಪ್ರಾರಬ್ಧ ಇತ್ತು ಆ ಕೀಟಕ್ಕೆ. ಅದು ಆ ಬ್ರಾಹ್ಮಣ ಜನ್ಮವಾಗಿತ್ತು. ಅದರಂತೆ ಆ ಶರೀರವನ್ನು ತೊರೆಯಿತು ಅಂತ ಅರ್ಥ. ಹೀಗೆ ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಒಟ್ಟಾರೆ ಕಥೆಗಳನ್ನು ನಾವು ತಿಳಿದುಕೊಳ್ಬೇಕು. ವೈಷ್ಣವ ಪಾಠದಲ್ಲಿಯೂ ಕೂಡ, ಉತ್ತರ ಭಾರತದ ಪಾಠದಲ್ಲಿ ಆ ಕೀಟ ಶರೀರವನ್ನು ಅದು ತೊರೆದಿತ್ತು, ಚಕ್ರದ ದಾರಿಗೆ ಸಿಲುಕಿ ಸತ್ತು ಹೋಯಿತು ಅನ್ನೋ ಮಾತೇನಿದೆ ಅದು ಪ್ರಕ್ಷಿಪ್ತ. ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ತಾತ್ಪರ್ಯ ನಿರ್ಣಯ ಆ ಕೀಟ ಶರೀರವನ್ನು ಅದು ತೊರೆದಿತ್ತು ಅನ್ನೋದನ್ನ ಹೇಳಲಿಲ್ಲ, ಆದ್ರಿಂದ ಅದು ಪ್ರಕ್ಷಿಪ್ತವೇ. ದಕ್ಷಿಣ ಭಾರತದ ಪಾಠದಲ್ಲಿ ಆ ಪ್ರಕ್ಷಿಪ್ತ ಶ್ಲೋಕಗಳಿಲ್ಲ, ನಾವು ಅದನ್ನು ಗಮನಿಸಬೇಕು. ದಕ್ಷಿಣ ಭಾರತದ ಪಾಠ ಆ ದೃಷ್ಟಿಯಿಂದ ಶುದ್ಧವಾಗಿದೆ. ಅಷ್ಟಾದರೂ ಕೂಡ ಈ ದಕ್ಷಿಣ ಭಾರತದ ಪಾಠದಲ್ಲಿಯೂ ಕೂಡ ಕ್ಷಾತ್ರಿಯಂ ತನುಂ ಸಮುತ್ಸೃಜ್ಯ ಅಂತ ಒಂದ್ ಕಡೆ ಮಾತು ಬಂದಿದೆ ನೋಡಿ. ಇದು ಈ ವೈಷ್ಣವ ಪಾಠದಲ್ಲಿ 170ನೇ ಅಧ್ಯಾಯ, ಅದರಲ್ಲಿ 5ನೇ ಶ್ಲೋಕ. ಕ್ಷಾತ್ರಿಯಂ ತನುಂ ಅಂತಂದ್ರೆ ನಿನ್ನ ಈ ಕ್ಷತ್ರಿಯ ದೇಹವನ್ನು ನೀನು ಬಿಡು ಅಂತ ಅರ್ಥ ಆಗ್ತದೆ. ಅದಕ್ಕೆ ಅನುವಾದವನ್ನ ಅದಕ್ಕೆ ಜಾಣ್ಮೆಯಿಂದ ಮಾಡಿದ್ದಾರೆ ಅವರು ಮತ್ತೊಬ್ಬ ಹಿರಿಯ ವಿದ್ವಾಂಸರು ಗುರುಗಳಾದಂತಹ ಶೇಷಗಿರಾಚಾರ್ಯರು. ಈ ಕ್ಷತ್ರಿಯ ಧರ್ಮವನ್ನು ಆಚರಿಸುತ್ತಿರುವ ಈ ದೇಹವನ್ನು ಬಿಡು ಅಂತ ಅರ್ಥ ಅದಕ್ಕೆ. ಇದು ಕ್ಷಾತ್ರಿಯಂ ತನುಂ ಅಂದ್ರೆ ಕ್ಷತ್ರಿಯ ದೇಹ ಅಲ್ಲ ಅದು, ಯಾಕಂದ್ರೆ ಅದು ಆ ಕೀಟ ದೇಹ ಹಾಗೇ ಇದೆ. ಕೀಟತ್ವ ಅನ್ನೋದು ಬಿಟ್ಟಿಲ್ಲಲ್ಲ ದಕ್ಷಿಣ ಭಾರತದ ಪಾಠಕ್ಕನುಸಾರವಾಗಿ. ಆದ್ರಿಂದಲೇ ಕೀಟ ಶರೀರದಲ್ಲೇ ಇದೆ, ಆದ್ರೆ ಕ್ಷತ್ರಿಯ ಧರ್ಮವನ್ನು ಆಚರಿಸ್ತಾ ಇರುವ ದೇಹವಾಗಿದೆ ಅದು, ಯಾಕಂದ್ರೆ ರಾಜನಾಗಿ ಮಾಡಿದ್ದಾರೆ ವ್ಯಾಸರು. ಆದ್ರಿಂದಲೇ ಈ ಕ್ಷತ್ರಿಯ ಧರ್ಮವನ್ನು ಆಚರಿಸುತ್ತಿರುವ ನಿನ್ನ ದೇಹವನ್ನು ತ್ಯಜಿಸಿ ಅನಂತರ ವಿಪ್ರತ್ವವನ್ನು ಹೊಂದು ಅಂತ ಅವರು ಅನುವಾದ ಮಾಡಿದ್ದಾರೆ. ಹಾಗೆ ಅನುವಾದ ಮಾಡಲಿಕ್ಕೆ ಆ ದೇಹವನ್ನು ಬಿಟ್ಟಿಲ್ಲ, ಕೀಟ ಶರೀರವನ್ನು ಅದು ತೊರೆದಿಲ್ಲ ಅನ್ನುವ ವಿದ್ಯಮಾನವೇ ಕಾರಣ. ಹಾಗೆ ಅವರೆಲ್ಲ ಅಷ್ಟು ಸೂಕ್ಷ್ಮವಾಗಿ ಅನುವಾದ ಮಾಡಿರ್ತಾರೆ ಹಿರಿಯ ವಿದ್ವಾಂಸರೆಲ್ಲ, ಅದನ್ನು ನಾವು ಗಮನಿಸಬೇಕು, ಆ ಅನುವಾದಗಳನ್ನು ನೋಡೋದು. ಆದ್ರೆ ಅವರೇ ಹೇಳ್ಕೊಂಡಿರುವಂತೆ ಆ ಹಿಂದಿನ 117ನೇ 169ನೇ ಅಧ್ಯಾಯದಲ್ಲಿ ಕೊನೆಗೆ ವಿಶೇಷ ಸೂಚನೆ ಅಂತ ಏನು ಬರ್ತಿದ್ದಾರೆ, ಆ 169ನೇ ಅಧ್ಯಾಯದಲ್ಲಿ ಅನೇಕ ಕಲಬೆರಕೆ ಶ್ಲೋಕಗಳಿವೆ ಅನ್ನೋದು ಅವರಿಗೂ ಕೂಡ ಗಮನಕ್ಕೆ ಬಂದಿದೆ. ಮತ್ತೆ ಅಂಥ ಒಂದು ಶ್ಲೋಕಕ್ಕೆ ಲಕ್ಷಾಲಂಕಾರ ವ್ಯಾಖ್ಯಾನ ಕೂಡ ಮಾಡಿದೆ. ಅದು ಮತ್ತೊಂದು ಅಸಂಗತವಾದಂತಹ ವಿಷಯ. 169ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕಕ್ಕೆ ಲಕ್ಷಾಲಂಕಾರ ವ್ಯಾಖ್ಯಾನ ಮಾಡಿದೆ. ಶ್ಲೋಕಗಳೆಲ್ಲ ಅಸಂಗತವಾಗಿರುವಾಗ ಆ ಶ್ಲೋಕಗಳಲ್ಲಿರುವ ಅಸಂಗತಿಯನ್ನು ಸರಿಯಾಗಿ ಗಮನಿಸದೆ ಲಕ್ಷಾಲಂಕಾರ ಅದನ್ನು ವ್ಯಾಖ್ಯಾನ ಮಾಡಿ ನಮ್ಮ ಗೊಂದಲವನ್ನು ಪರಿಹರಿಸುವಂತಹ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ ಅನ್ನೋದೊಂದು ದುಃಖದ ಸಂಗತಿ ಅಷ್ಟೇ, ಬೇರೆ ಏನಿಲ್ಲ. ಹೀಗೆ ಮಹಾಭಾರತದ ಕಥೆಗಳು ಏನೇ ಇರಲಿ, ಆ ಶ್ಲೋಕಗಳು ಹೇಗೆ ಇರಲಿ, ಏನೇ ಗೊಂದಲ ಇರಲಿ, ನಿರ್ಣಯಕ್ಕನುಸಾರವಾಗಿ ಕಥೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ನಮ್ಗೆ ಇದರಿಂದ ಕಂಡು ಬರ್ತದೆ. ಇದನ್ನೆಲ್ಲ ತಮ್ಮ ಎದುರಿಗೆ ಹೇಳಿದ್ದೇನೆ. ಇದರ ಮಥನವನ್ನು ನೀವು ಮಾಡಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನೀವೆಲ್ಲರೂ ಕೂಡ ತಿಳಿಸಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಶ್ರೀ ವೇದವ್ಯಾಸಾರ್ಪಣಮಸ್ತು.